ಸರ್ವಶಕ್ತನಾದ ದೇವರೇ, ಸುಂದರವಾದ ಮಧ್ಯಾಹ್ನದ ಜಾವಕ್ಕಾಗಿ ಸ್ತೋತ್ರ. ಇದುವರೆಗೂ ನೀವು ನಮ್ಮ ಮಧ್ಯದಲ್ಲಿ ಸಂಚರಿಸಿದ್ದೀರಾ. ಸ್ತುತಿ, ಸ್ತೋತ್ರ, ಆರಾಧನೆ, ಕಾಣಿಕೆ ಎಲ್ಲವನ್ನೂ ಕೂಡ ಅಂಗೀಕರಿಸಿದ್ದೀರಾ. ಈಗ ನೀವು ನಮ್ಮೊಂದಿಗೆ ಮಾತನಾಡುವಂತಹ ಸಮಯ, ನಮ್ಮನ್ನು ಸಂಧಿಸುವಂತಹ ಸಮಯ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ದೇವರೇ, ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಾಲೆಲೂಯ. ಯೆಶಾಯನ ಪ್ರವಾದನೆಯ ಪುಸ್ತಕ 60ನೇ ಅಧ್ಯಾಯ 22ನೇ ವಾಕ್ಯ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಇದು ಕರ್ತನು ಹೇಳುವಂಥದ್ದು. ಇದು ಕರ್ತನು ಹೇಳಿರುವಂಥದ್ದು. ಇದು ನಡೆಯುತ್ತದೆ. ಆದರೆ ನಾನು ಯಾವಾಗಲೂ ಕೂಡ ನಂಬುವಂಥದ್ದು ಒಂದು ವಿಷಯ, ಯಾವುದೇ ವಾಗ್ದಾನವೂ ಕೂಡ ತಾನಾಗಿ ನಡೆಯುವುದಿಲ್ಲ. ದೇವರು ಹೇಳುತ್ತಾರೆ, ಆದರೆ ಆ ವಾಗ್ದಾನಕ್ಕೆ ಬೇಕಾದ ಕ್ರಿಯೆಯನ್ನು ದೇವರು ನಮ್ಮಿಂದ ಎದುರು ನೋಡುತ್ತಾರೆ, ಖಂಡಿತವಾಗಿ ಎದುರು ನೋಡುತ್ತಾರೆ. ಈಗ ಅಬ್ರಹಾಮನಿಗೆ ಹೇಳುತ್ತಾರೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುವೆನು, ಆಮೇಲೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾರೆ. ಅದಕ್ಕೆ ಒಂದು ಆಜ್ಞೆ ಇತ್ತು. ಯಾವ ಆಜ್ಞೆ ಇತ್ತು ಎಂಬುದಾಗಿ ನೋಡುವುದಾದರೆ, ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗು, ನಿನ್ನ ದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು. ಆಗ ಇದೆಲ್ಲವನ್ನು ಕೂಡ ಮಾಡಿದ ನಂತರವಾಗಿಯೇ ನಾನು ನಿನ್ನನ್ನು ಆಶೀರ್ವದಿಸುವೆನು. ಶಿನಾಯಾರ್ ದೇಶದಲ್ಲಿ ಆಶೀರ್ವದಿಸುವುದಿಲ್ಲ, ಕಾರಾನ್ನಲ್ಲಿ ಆಶೀರ್ವದಿಸಲಿಲ್ಲ. ನೀನು ಕಾನಾನ್ಗೆ ಹೋಗು, ನಾನು ಆಶೀರ್ವದಿಸುತ್ತೇನೆ. ಯಾವಾಗಲೂ ಕೂಡ ಎಲ್ಲದರ ಹಿಂದೆಯೂ ಈಗ ಈಸಾಕನು ದೇವರ ಬಳಿ ಕೇಳುತ್ತಾರೆ. ದೇವರು ಹೇಳುತ್ತಾರೆ, ನಾನು ಹೇಳುವಂಥ ಈ ದೇಶದಲ್ಲಿ ವಾಸ ಮಾಡು. ಆಗ ದೇವರು ಆಶೀರ್ವದಿಸಿ, ನಾನು ನಿನ್ನನ್ನು, ನಿನ್ನ ಸಂತತಿಯನ್ನು ಆಶೀರ್ವದಿಸುತ್ತೇನೆ. ಹಾಗಾದರೆ ಕರ್ತನು ಒಂದು ವಾಗ್ದಾನವನ್ನು ನಿಮಗೆ ಹೇಳುತ್ತಾರೆ ಅಂದರೆ, ಆ ವಾಗ್ದಾನದ ಹಿಂದೆ ನಿಮ್ಮ ಕ್ರಿಯೆಯೂ ಕೂಡ ಒಂದು ಇದೆ. ಕ್ರಿಯೆ ಇಲ್ಲದೆ ಇರುವಂಥ ನಂಬಿಕೆ ಸತ್ತದ್ದು. ನಾವು ವಾಗ್ದಾನವನ್ನು ನಂಬುತ್ತೇವೆ, ಖಂಡಿತ ನಡೆಯುತ್ತದೆ, ಕನ್ಫರ್ಮ್ ಆಗಿ ನಡೆಯುತ್ತದೆ. ಅದನ್ನು ದೇವರು ಹೇಳಿದ್ದಾರೆ, ಸಂದೇಹವೇ ಇಲ್ಲ. ಆದರೆ ಆ ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ನಾನೇನು ಮಾಡಬೇಕು? ಅದೇ ಕರ್ತನು ಬಹಳ ಮುಖ್ಯವಾಗಿ ನಮ್ಮಿಂದ ಎದುರು ನೋಡುವಂಥ ಒಂದು ವಿಷಯ. ನಾವು ಆ ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳಬೇಕಂದ್ರೆ ದೇವರು ನಮ್ಮಿಂದ ಕೆಲವು ಕಾರ್ಯಗಳನ್ನು ಎದುರು ನೋಡುತ್ತಾರೆ. ಹಾಗಾದರೆ ಒಬ್ಬ ಚಿಕ್ಕವನು 1000 ಮಾರ್ಪಡುತ್ತಾನೆ, ಅಲ್ಪನಿಂದ ಬಲವಾದ ಜನಾಂಗವಾಗುವುದು ಎಂದು ಇದೆ. ಸಾಮಾನ್ಯವಾಗಿ ನಾವು ನೋಡುವಾಗ, ನಾವು ಯಾವುದಾದ್ರೊಂದು ಕಾರ್ಯವನ್ನು ಮಾಡುವಾಗ ನಮ್ಮ ಬಳಿ ಯಾವುದಾದ್ರೊಂದು ಸೋರ್ಸ್ ಇರಬೇಕು, ಒಂದು ದೊಡ್ಡ ಕಾರ್ಯ ಇರಬೇಕು. ಆಗಲೇ ಅದರ ಮೂಲಕವಾಗಿ ಇನ್ನೂ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ. ಈಗ ಇಂದಿನ ಕಾಲಘಟ್ಟದಲ್ಲಿ ನೀವು ನೋಡಿ, ಬಿಸ್ನೆಸ್ ಮಾಡಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ನಮ್ಮ ಹತ್ರ ಒಂದು ಇನ್ವೆಸ್ಟ್ಮೆಂಟ್ ಇರಬೇಕು. ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ನಮ್ಮಿಂದ ಏನು ಮಾಡುವುದಕ್ಕೆ ಆಗಲ್ಲ. ಆದರೆ ಸತ್ಯವೇದವೇ ಹೇಳುತ್ತದೆ, ಚಿಕ್ಕವನಿಂದ ಒಂದು ಕುಲವಾಗುವುದು. ಈಗ ಗಿದ್ಯೋನನ ಕುರಿತಾಗಿ ಹೇಳುವಾಗ, 1000ರಲ್ಲಿ ಅವನು ಚಿಕ್ಕವನು, 1000ರಲ್ಲಿ ಅವನು ಚಿಕ್ಕವನಾಗಿದ್ದನು. ಹಾಗಂದ್ರೆ ಆ ಊರಲ್ಲಿ 1000 ಜನ ಕೂಡ ಇರಲಿಲ್ಲ. ಆ ಸ್ಥಳದಿಂದ ನೀವು ಓದಿ ನೋಡಿರಿ, ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿರಿ. ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು. ಸರಿ, ಯಹೂದಾದಲ್ಲಿ ಒಬ್ಬ ಅಧಿಪತಿ ಇದ್ದಾನೆ, ಲಾರ್ಡ್ ಇದ್ದಾನೆ. ಇಂಗ್ಲಿಷಲ್ಲಿ ಲಾರ್ಡ್ಸ್ ಎಂಬುದಾಗಿ ಇರುತ್ತದೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಯಹೂದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ. ವಾಕ್ಯ ಹೇಳುತ್ತದೆ, ಆ ಬೆತ್ಲೆಹೇಮು 1000ರಲ್ಲಿ ಸಣ್ಣದು. ಅದೇಗ್ರಿ ಹೇಳುತ್ತೀರಾ ಅಂದರೆ, ಈ ಪ್ರವಾದನೆಯನ್ನು ಮತ್ತಾಯನು ಎಲ್ಲಿಂದ ಹೇಳುತ್ತಾರೆ ಅಂದರೆ, ಮೀಕ 5:2 ಓದಿರಿ. ಎಫ್ರಾತಾದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ಆ ವಾಕ್ಯ ಎಷ್ಟು ಸುಂದರವಾಗಿದೆ ನೋಡಿರಿ. ಸಹಸ್ರಗಳಲ್ಲಿ ನೀನು ಚಿಕ್ಕದಾಗಿದ್ದರೂ, ಪರ್ಟಿಕ್ಯುಲರ್ ಆಗಿ ಈ ಮಾತು ಮತ್ತಾಯದಲ್ಲಿಲ್ಲ, ಆದರೆ ಈ ಪ್ರವಾದನೆಯನ್ನೇ ಮತ್ತಾಯ ಬರೆಯುವಾಗ ಪರ್ಟಿಕ್ಯುಲರ್ ಆಗಿ ಹೇಳುವಂತ ಮಾತೇನು? ಸಹಸ್ರದಲ್ಲಿ ಚಿಕ್ಕದಾಗಿದ್ದರೂ. ಇಲ್ಲಿ ನಿಮಗೆ ಕೊಡಲ್ಪಟ್ಟ ವಾಗ್ದಾನ ಏನು? ನೀನು ಚಿಕ್ಕವನು 1000 ಮಾರ್ಪಡುತ್ತೀಯ. 1000ದಲ್ಲಿ ಚಿಕ್ಕವನಾಗಿರುವಂತಹ ನೀನು ಹೇಗೆ ಮಾರ್ಪಡುತ್ತೀಯ ಅಂದರೆ, ದೇಶವನ್ನು ಆಳತಕ್ಕವನು ನಿನ್ನೊಳಗಿಂದ ಹೊರಡುವನಾಗಿ ಕಾಣಲ್ಪಡುತ್ತಾನೆ. ಇದು ದೇವರು ಕೊಡುವಂತಹ ವಾಗ್ದಾನ. ಬೆತ್ಲೆಹೇಮ್ ಇದೆ, ಎಲ್ಲರಿಗೂ ಕೂಡ ಗೊತ್ತು. 1000 ಜನ ಕೂಡ ಇರುವಂತಹ ಒಂದು ಗ್ರಾಮ. ಅದರೊಳಗಿಂದ ದೇಶವನ್ನು ಆಳುವಂತ ಅಧಿಪತಿ, ಅನೇಕ ಅಧಿಪತಿಗಳು ಅದರೊಳಗಿದ್ದಾರಂತೆ. ಅಲ್ಲಿ ವಾಕ್ಯ ಏನು ಹೇಳುತ್ತದೆ? ಮತ್ತಾಯ 2:6ರಲ್ಲಿ, ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಅನೇಕ ಅಧಿಪತಿಗಳಿದ್ದಾರೆ, ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಆದರೂ ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಹೊರಡುವನು. ನಿಮ್ಮಿಂದ ದೇವರು ದೊಡ್ಡ ಕಾರ್ಯವನ್ನು ಎದುರು ನೋಡುತ್ತಾ ಇದ್ದಾರೆ, ಅಥವಾ ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ನಾವು ಅನೇಕ ಸಮಯದಲ್ಲಿ ಇವುಗಳನ್ನು ಇಟ್ಟುಕೊಂಡು ಏನು ಯೋಚನೆ ಮಾಡುತ್ತೇವೆ? ಅವರೆಲ್ಲ ಇರುವಾಗ ನಾವು ಮಾಡಬಹುದಾ? ಅವರು ಇದ್ದಾರಲ್ಲ, ದೇವರು ಹೇಳುತ್ತಾರೆ, ಯಾರು ಬೇಕಾದರೂ ಇರಲಿ,
ಅವರ ಮೂಲಕವಾಗಿ ನಾನು ಮಾಡುತ್ತೇನೆ, ಮಾಡುವುದಿಲ್ಲ ಎನ್ನುವಂಥದ್ದು ಬೇರೆ ವಿಷಯ. ಆದರೆ ನಿನ್ನ ಮೂಲಕವಾಗಿ ಮಾಡಬೇಕಾಗಿರೋ ಒಂದು ಕಾರ್ಯ ಇದೆ, ಅದನ್ನು ದೇವರು ನಿನ್ನ ಮೂಲಕವಾಗಿ ಮಾಡುತ್ತಾರೆ. ಅದನ್ನು ನಿಮ್ಮ ಮೂಲಕವಾಗಿ ಮಾಡಲು ಸಾಧ್ಯ. ಏನೇ ದೇವದರ್ಶನ ಗುಡಾರ ಇದ್ದರೂ ದೊಡ್ಡ ಚರ್ಚು, ಅವತ್ತು ಇಸ್ರಾಯೇಲಲ್ಲೇ ದೊಡ್ಡ ಚರ್ಚು ದೇವದರ್ಶನ ಗುಡಾರವೇ. ಅದರಲ್ಲಿ ಪ್ರಧಾನ ಯಾಜಕನು ಯಾರು? ಏಲಿ. ಅವನು ಯಾರು? ವಾಗ್ದಾನ ಯಾರ ಬಳಿಯಿಂದ? ಆರೋನನಿಂದ ಪಡೆದಂಥವನು. ಅಂತಹ ಒಂದು ದೊಡ್ಡ ಚರ್ಚು, ದೊಡ್ಡ ಪಾಸ್ಟರು ಏನೇ ಆಗಿರಲಿ, ಸೀನಿಯರ್ ಪಾಸ್ಟರು ಯಾರೇ ಆಗಿರಲಿ, ಅಲ್ಲಿ ಇದ್ದಂತಹ ಒಬ್ಬ ಚಿಕ್ಕ ಸಮುವೇಲನಿಗೆ ದೇವರ ವಾಕ್ಯವು ಪ್ರಕಟವಾಯಿತು. ಅವನನ್ನೇ ದೇವರು ನ್ಯಾಯಾಧಿಪತಿಯಾಗಿ ನೇಮಿಸುತ್ತಾರೆ. ಹಾಗಾದರೆ ದೇವರ ಎಕ್ಸ್ಪೆಕ್ಟೇಷನ್ ಎಲ್ಲಿದೆ? ಬೆಟ್ಟದ ಕೆಳಗೆ ಲಕ್ಷಗಟ್ಟಲೆ ಇದ್ದಾರೆ. 6 ಲಕ್ಷ ಪುರುಷರಿದ್ದಾರೆ ಬೆಟ್ಟದ ಕೆಳಗೆ. ಅವರ ಹೆಂಡತಿ ಮಕ್ಕಳಿದ್ದಾರೆ. 12 ಕುಲಗಳಿದೆ. ಏನ್ ಬೇಕಾದರೂ ಇರಲಿ, ಇಸ್ರಾಯೇಲ್ಯರ ಕುಲಗಳಿದೆ. 12 ಕುಲಗಳಿದೆ. ಬೆಟ್ಟದ ಮೇಲೆ ಮೋಶೆ ಇದ್ದಾರೆ, ಕೆಳಗೆ ಇವರಿದ್ದಾರೆ. ಎಲ್ಲರ ನಡುವೆ ಆರೋನನಿದ್ದಾನೆ, ನಬಿಹು ಇದ್ದಾನೆ. ಇಷ್ಟು ಜನ ಎಲ್ಲ ಇದ್ದಾರೆ. ಆದರೆ ದೇವರು ಹೇಳುವಂಥದ್ದು, ಅಲ್ಲಿದ್ದಂಥ ಯೆಹೋಶುವನ ಮೇಲೆಯೇ ದೇವರ ಯೋಜನೆ ಇತ್ತು. ಅವನು ಯಾರು? ಎಫ್ರಾಯಿಮ್ ಕುಲಕ್ಕೆ ಸೇರಿದವನು. ಈ 12 ಕುಲದಲ್ಲೇ ಬರುವುದಿಲ್ಲ. ಅವನು ಎಕ್ಸ್ಟ್ರಾವಾಗಿ ಬಂದು ಸೇರಿಸಲ್ಪಟ್ಟವನು, ಕಡೆಯದಾಗಿ ಬಂದವನು. ಎಲ್ಲರೂ ಹೇಳುತ್ತಾರೆ, ನೀನೀಗ ತಾನೇ ಬಂದೆ, ಈಗ ತಾನೇ ಆರಂಭಿಸಿದೆ, ಈಗ ನೀನು ಮಾಡೋದು ದೊಡ್ಡದಾಗಿ ಮಾಡುತ್ತೀಯ ಅಂತ ಕೇಳುತ್ತಾರೆ. ದೇವರು ಹೇಳುವಂತಹ ಮಾತು, ನಾನು ಈಗಾಗಲೇ ಇದ್ದಂಥವನನ್ನು ತಳ್ಳಲಿಲ್ಲ, ಆದರೆ ಅವನಿಗಿಂತಲೂ ನಿನ್ನನ್ನು ಹೆಚ್ಚಿಸುವುದಕ್ಕಾಗಿ ದೇವರು ಕರೆತಂದಿದ್ದಾರೆ. ಅವರೆಲ್ಲ ಇಲ್ಲ, ಇಷ್ಟವಿಲ್ಲ, ದೇವರಿಗೆ ಅವಶ್ಯವಿಲ್ಲ ಎಂಬುದಾಗಿ ಅರ್ಥ ಅಲ್ಲ. ನಿಜವಾಗಿಯೂ ದೇವರ ಯೋಜನೆ ಎಂಬುದಾಗಿ ಒಂದಿದೆ. ನಿಮ್ಮ ಮೇಲೆ ಇರುವಂತಹ ದೇವರ ಯೋಜನೆಯಲ್ಲಿ ಉಪಯೋಗಿಸುವುದಕ್ಕೆ ನೀವು 1000ರಲ್ಲಿ ಚಿಕ್ಕವನಾಗಿದ್ದರೂ ಕೂಡ ಚಿಂತಿಸಬೇಡಿರಿ. ನಿಮ್ಮ ಮೂಲಕ ದೇವರು ಉನ್ನತವಾದ ಕಾರ್ಯವನ್ನು ಮಾಡುತ್ತಾರೆ. ಹಾಗಾದರೆ ಚಿಕ್ಕ ಕಾರ್ಯದ ಮೂಲಕವಾಗಿ ದೇವರಿಂದ ದೊಡ್ಡ ವಿಷಯ ಮಾಡುವುದಕ್ಕೆ ಸಾಧ್ಯ. ದೇವರು ನನಗೆ 3 ಮುಖ್ಯವಾದ ಕಾರ್ಯಗಳನ್ನು ತಿಳಿಸಿದರು. ಈ ಚಿಕ್ಕವನ ಮೂಲಕ ದೇವರು ಯಾವ 3 ಮುಖ್ಯವಾದ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ಮೊದಲನೆಯದಾಗಿ ಓದಿರಿ. 2 ಅರಸರುಗಳ ಪುಸ್ತಕ 5ನೇ ಅಧ್ಯಾಯ 2 ಹಾಗೂ 3ನೇ ವಾಕ್ಯ. 2 ಅರಸರುಗಳ ಪುಸ್ತಕ 5ನೇ ಅಧ್ಯಾಯ 2 ಹಾಗೂ 3ನೇ ವಾಕ್ಯ. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಾ ಇದ್ದನು ಎಂದು ಹೇಳಿದಳು. ಯೋಚನೆ ಮಾಡಿ ನೋಡಿ, ಅಲ್ಲಿ ನಾಮಾನನ ಕುರಿತಾಗಿ ಹೇಳಲ್ಪಟ್ಟಿದೆ. ಆ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ ನಾಮಾನನು ಎಂಥವನೆಂಬುದಾಗಿ ಇರುತ್ತದೆ. ಆ ವಾಕ್ಯವನ್ನು ಓದಿರಿ. 1ನೇ ವಾಕ್ಯ. ಆರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಹೇಗಿದೆ ನೋಡ್ರಿ, ಅರಸನು ಇದ್ದಾನೆ, ಅರಸನಿಗೆ ದೇವರು ಅನುಗ್ರಹಿಸಲಿಲ್ವಂತೆ. ಆದರೆ ಯಾರ ಮೂಲಕವಾಗಿ ಅನುಗ್ರಹಿಸುತ್ತಾರೆ? ನಾಮಾನನ ಮೂಲಕವಾಗಿ ರಕ್ಷಣೆಯನ್ನು ಅನುಗ್ರಹಿಸುತ್ತಾರೆ. ಅಷ್ಟೊಂದು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ದೊಡ್ಡ ಪರಾಕ್ರಮಶಾಲಿಯಾಗಿ ಇದ್ದ. ಆ ದೇಶದ ಅರಸನೇ ಅವನು ಕೇಳಿದ ಕೂಡಲೇ ಬರೆದು ಕೊಡುತ್ತೇನೆ ಅಂದರು. ಅವನು ಹೇಳುತ್ತಾನೆ, ಇಸ್ರಾಯೇಲ್ಗೆ ಹೋಗುತ್ತೇನೆ ಎಂದು ಹೇಳಿದ ಕೂಡಲೇ ನಾನು ನಿನಗೆ ಪತ್ರವನ್ನು ಬರೆದು ಕೊಡುತ್ತೇನೆ. ಅಷ್ಟರ ಮಟ್ಟಿಗೆ ಹೆಸರು ಪ್ರಖ್ಯಾತಿ ಹೊಂದಿದಂತಹ ಮನುಷ್ಯ, ಇನ್ವಾಲ್ವ್ ಆಗಿದ್ದಂತಹ ಮನುಷ್ಯ, ಇನ್ಫ್ಲೂಯೆನ್ಸ್ ಆಗಿದ್ದಂತಹ ಮನುಷ್ಯ. ಅಂತಹ ಒಬ್ಬ ಮನುಷ್ಯನಿಗೆ ದೇವರು ಯಾರ ಮೂಲಕವಾಗಿ ಜಯವನ್ನು ಅನುಗ್ರಹಿಸುತ್ತಾರೆ ನೋಡಿರಿ. ಸಿರಿಯಾ ದೇಶಕ್ಕೆ ಜಯವನ್ನು ಅನುಗ್ರಹಿಸಿದಂತಹ ಒಬ್ಬ ನಾಮಾನನಿಗೆ ರಕ್ಷಣೆ ಯಾರ ಮೂಲಕವಾಗಿ ಬರುತ್ತದೆ? ದಾಸಿಯಾಗಿ ಕೊಂಡೊಯ್ಯಲ್ಪಟ್ಟಂಥ ಒಬ್ಬ ಚಿಕ್ಕ ಹುಡುಗಿಯಿಂದ ರಕ್ಷಣೆ ಬರುತ್ತದೆ. ಆ ಚಿಕ್ಕ ಹುಡುಗಿ ದಾಸಿಯಾಗಿ ಕೊಂಡೊಯ್ಯಲ್ಪಟ್ಟಳು. ಆಕೆ ಹೇಳುತ್ತಾಳೆ, ನಿನ್ನ ಕುಷ್ಠರೋಗವು ಗುಣ ಆಗಬೇಕಂದ್ರೆ ಇಲ್ಲೆಲ್ಲ ಸರಿ ಬರುವುದಿಲ್ಲ. ನೀನು ಹೊರಟು ಏನು ಮಾಡು, ನಮ್ಮ ದೇಶಕ್ಕೆ ಹೋಗು, ನಮ್ಮ ದೇವರ ಬಳಿ ಬಾ, ನಮ್ಮ ಪ್ರವಾದಿಯ ಬಳಿ ಬಾ, ನಮ್ಮ ಹತ್ರನೇ ನಿನಗೆ ಬೇಕಾದ ರಕ್ಷಣೆಯೂ ಇದೆ. ಈ ಸಿರಿಯಾ ದೇಶದ ರಕ್ಷಣೆ ಒಂದು ವೇಳೆ ನಿನ್ನ ಹತ್ರ ಇರಬಹುದು. ಆದರೆ ಅನೇಕ ಸಮಯಗಳಲ್ಲಿ ದಾಸತ್ವದಲ್ಲಿದ್ದಂಥ ಚಿಕ್ಕ ಹುಡುಗಿಯೂ ಬೇಕಾಗಿರುತ್ತಾಳೆ. ಆಕೆಯ ಮೂಲಕವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಬಿಸ್ನೆಸ್ ಮ್ಯಾನ್ ಅಂಡ್ ಪ್ರೊಫೆಷನಲ್ಸ್ ನೀಡ್. ನಾಮಾನನು ಅವಶ್ಯ, ಅರಸನು ಅವಶ್ಯ, ಆದರೆ ರಕ್ಷಣೆಯು ಚಿಕ್ಕ ಹುಡುಗಿಯ ಮೂಲಕವಾಗಿ ಬರುತ್ತದೆ. ಆ ಚಿಕ್ಕ ಹುಡುಗಿ ಯಾರು? ಹೆಣ್ಣು ಅಂದರೆ ನಿಮಗೆ ಗೊತ್ತು, ಬೈಬಲ್ ಪ್ರಕಾರವಾಗಿ ಸಭೆಗೆ ಒಂದು ಗುರುತಾಗಿ ಇದೆ. ಸಭೆ ಎನ್ನುವಂಥದ್ದು ಸ್ತ್ರೀಯನ್ನು ಸೂಚಿಸುವಂತಹ ಒಂದು ಮಾತು. ಒಂದು ಚಿಕ್ಕ ಸಭೆ, ಒಂದು ಚಿಕ್ಕ ಸೇವೆ, ಒಬ್ಬ ಚಿಕ್ಕ ಸೇವಕ, ಒಬ್ಬ ಚಿಕ್ಕ ವಿಶ್ವಾಸಿ. ನಾವು ಯಾರು ಬೇಕಾದರೂ ಆಗಿರಬಹುದು, ದಾಸತ್ವದಿಂದ ತರಲ್ಪಟ್ಟಿರಬಹುದು, ಇತರರಿಂದ ಅಂಗೀಕರಿಸಲ್ಪಡದವರಾಗಿರಬಹುದು, ಯಾಕೆ ನಿನ್ನನ್ನು ದೇವರು ಕರೆತಂದವರು ಗೊತ್ತಿಲ್ಲದೇ ಇರಬಹುದು, ವಾಟ್ ಎವರ್ ಇಟ್ ಈಸ್. ನೀವು ಯಾವ ಸ್ಥಳದಿಂದ ಬೇಕಾದರೂ ಬಂದಿರಬಹುದು. ಆದರೆ ಒಂದನ್ನು ಗಮನಿಸಿರಿ, ನೀವು ಯಾರಿಂದ ತಳ್ಳಲ್ಪಟ್ಟಿದ್ದರೂ ಸರಿ, ಯಾರಿಂದ ನಿರಾಕರಿಸಲ್ಪಟ್ಟಿದ್ದರೂ ಸರಿ, ನೀನು ಚಿಕ್ಕ ಹುಡುಗಿಯಾಗಿ ಅಥವಾ ದಾಸತ್ವದಲ್ಲಿರಬಹುದು, ಅಥವಾ ಸರಪಣಿಯಾಕಿ ಎಳೆದುಕೊಂಡು ಬಂದಂತಹ ಪರಿಸ್ಥಿತಿ, ನಿನ್ನನ್ನು ಎಷ್ಟೇ ವೇದನೆ ಪಡಿಸಿದರೂ ಸರಿ, ಎಷ್ಟೇ ಜನ ತಿರಸ್ಕರಿಸಿದರೂ ಸರಿ, ಮನೆಯಲ್ಲೆಲ್ಲ ತಿರಸ್ಕರಿಸಿದರೂ ಸರಿ,
ನೀನು ಅಡವಿಯಲ್ಲಿ ಕುರಿ ಮೇಯಿಸುವವನಾಗಿ ಕೂಡ ಇರಬಹುದು. ಆದರೆ ದೇವರು ಹೇಳುವಂತಹ ಮಾತು, ನಿನ್ನ ಮೂಲಕವಾಗಿ ದೊಡ್ಡ ದೊಡ್ಡ ಅರಸರುಗಳಿಗೂ ಕೂಡ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ. ಇದುವೇ ದೇವರು ನಿಮ್ಮ ಮೂಲಕವಾಗಿ ಮಾಡುವಂತಹ ಕಾರ್ಯ. ಹೇಗೆ ಅಲ್ಪನಿಂದ ದೊಡ್ಡ ಜನಾಂಗವಾಗುವುದು, ಚಿಕ್ಕವನು ಸಾವಿರನೆಂದು ಕರೆಯಲ್ಪಡುವನು. ಒಂದು ಹುಡುಗಿ ಒಬ್ಬ ನಾಮಾನನನ್ನೇ ತಿರುಗಿಸಿದಳು ನೋಡಿ. ಅದುವೇ ದೇವರು ನಿಮ್ಮಿಂದ ನನ್ನಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಹಾಗಾದರೆ ನಿಮಗೆ ಆ ವಿಷನ್ ಬರಬೇಕು, ಅದು ಮೊದಲು ಬರಬೇಕು. ಯೋಚನೆ ಮಾಡಿ ನೋಡಿ, ಆ ಚಿಕ್ಕ ಹುಡುಗಿ ಏನಂತ ಅಂದ್ಕೊಂಡಿರಬಹುದು? ನಾಮಾನನು ಯಾರು? ನಮ್ಮನ್ನು ದಾಸರನ್ನಾಗಿ ಕರೆತಂದವನು, ಅವನು ಸಾಯಲಿ ಎಂಬುದಾಗಿ ಅಂದ್ಕೊಳ್ಬಹುದಾಗಿತ್ತಲ್ವಾ? ನಾನು ಹೇಳುತ್ತೇನೆ, ನಮಗೆ ಈ ಪಕ್ಷಪಾತ ಎನ್ನುವಂಥದ್ದು ಯಾವುದೂ ಇಲ್ಲ. ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರವಾಗಿ ರಕ್ತವನ್ನು ಸುರಿಸಿದ್ದಾರೆ. ಎಲ್ಲರಿಗೂ ಕೂಡ ಸುವಾರ್ತೆ ಅವಶ್ಯವಾಗಿದೆ. ಅವರೆಲ್ಲರಿಗೂ ಕೂಡ ನಿಮ್ಮ ಮೂಲಕವಾಗಿ ರಕ್ಷಣೆಯನ್ನು ತರುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಗಾದರೆ ದೇವರು ನಿಮ್ಮನ್ನೇ ಹುಡುಕುತ್ತಾರೆ. ಆ ಚಿಕ್ಕ ಹುಡುಗಿ ಯಾರು? ಆ ಗಾಸ್ಪಲ್ ಹೇಳುತ್ತಾಳೆ ಧೈರ್ಯವಾಗಿ, ನ್ಯಾಯವಾಗಿ ಏನ್ ಮಾಡಬೇಕಾಗಿತ್ತು? ನಾನೇ ದಾಸಿ, ನನಗೆ ಯಾಕಬೇಕು ಆ ರೀತಿ ಮಾಡುವುದು? ಅನೇಕರು ಹೇಳುತ್ತಾರೆ ಅವರ ಸ್ಟೇಟಸ್ ಅನ್ನು ಇಟ್ಟುಕೊಂಡು, ನಮಗೆ ಯಾಕ್ರಿ, ನಾವು ಹೋಗಿ ಏನ್ರಿ ಮಾಡಕ್ ಸಾಧ್ಯ? ನಾನು ನಿಮ್ಗೆ ಒಂದನ್ನು ಹೇಳ, ದೊಡ್ಡ ದೊಡ್ಡ ತಪ್ಪಾಗಿ ಹೇಳುತ್ತಿಲ್ಲ, ದೊಡ್ಡ ದೊಡ್ಡ ಆಫೀಸ್ನಲ್ಲಿ ಇರುವಂತವರು ಸುವಾರ್ತೆಯನ್ನು ಸಾರುವುದಕ್ಕಿಂತಲೂ ನೀವು ರೋಡಲ್ಲಿ ಇರುವಂತವರನ್ನು ನೋಡಿ, ನಿಮಗಿಂತ ಉದ್ಯೋಗದಲ್ಲಿ ಕಡಿಮೆ ಇರುವಂತವರು, ನಿಮ್ಮ ದೃಷ್ಟಿಯಲ್ಲಿ ಕಡಿಮೆ ಆಗಿರುವಂತಹ ಹಣ್ಣು ಮಾರುವವರು, ತರಕಾರಿ ಮಾರುವವರು, ಆಟೋ ಓಡಿಸುವವರು, ಅವರು ಹೇಳುವ ಸುವಾರ್ತೆಯೇ ದೊಡ್ಡ ಸುವಾರ್ತೆ ಆಗಿರುತ್ತದೆ. ಹಾಗಾದ್ರೆ ದೇವರು ನಿಮ್ಮನ್ನು ಉಪಯೋಗಿಸುವುದಕ್ಕೆ ಬಯಸುತ್ತಿದ್ದಾರೆ. ಅದನ್ನೇ ಕರ್ತನು ನಿಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ. ಇವತ್ತು ನಾವು ಆ ಸ್ಥಳದಲ್ಲಿ ಇದ್ದೇವಾ? ನಾವು ಗಾಸ್ಪಲ್ ಅನ್ನು ಹೇಳುವಂತಹ ಸ್ಥಳದಲ್ಲಿ ಇದ್ದೇವಾ? ಆಸೆ ಇದೆ, ಆಸೆ ಇದೆ. ಅಲ್ಪನು ದೊಡ್ಡ ಜನಾಂಗವಾಗುವನು, ಚಿಕ್ಕವನು ಸಾವಿರ ಆಗುವವನು ಸುಮ್ಮನೆ ಆಗುವುದಿಲ್ಲ. ಯು ಮಸ್ಟ್ ವರ್ಕ್. ದೇವರು ನಿಮ್ಮಿಂದ ಕೆಲವು ಕಾರ್ಯಗಳನ್ನು ಎದುರು ನೋಡುತ್ತಿದ್ದಾರೆ. ನಾನು ದಾಸನಾಗಿದ್ದೇನೆ. ಕೆಲವರೆಲ್ಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನ್ನಿಂದ ಏನು ಸಾಧ್ಯ, ನನಗೇನು ಮಾಡಕ್ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೇನಿದೆ, ನಾನೇನು ಮಾಡುತ್ತೇನೆ, ನನ್ನ ಹತ್ರ ಏನಿದೆ, ನಿಮ್ಮ ಹತ್ರ ಏನೂ ಇಲ್ಲ, ನೀವೇ ಇದ್ದೀರಲ್ಲ, ದೇವರಿಗೆ ಅದೇ ಸಾಕು. ನಿಮ್ಮ ಹತ್ರ ಏನಿದೆ ಎನ್ನುವಂಥದ್ದು ಎರಡನೆಯದಾಗಿ. ದೇವರು ಯಾರನ್ನು ಕೂಡ ಎಂಟಿಯಾಗಿ ಉಂಟು ಮಾಡಲಿಲ್ಲ. ಎಲ್ಲರಿಗೂ ದೇವರು ಏನೋ ಒಂದನ್ನು ಕೊಟ್ಟಿರುತ್ತಾರೆ, ಅದು ಏನು ಬೇಕಾದರೂ ಆಗಿರಲಿ. ಹಾಗೆ ಕೊಟ್ಟಿರುವುದನ್ನು ದೇವರು ಉಪಯೋಗಿಸುತ್ತಾರೆ. ದೇವರಿಗೆ ಬೇಕಾಗಿರುವಂಥದ್ದು ನೀವೇ. ಆ ಚಿಕ್ಕ ಹುಡುಗಿಯೇ ಈಗ ದೇವರಿಗೆ ಬೇಕು. ಗಾಸ್ಪೆಲ್ ವೆರಿ ಇಂಪಾರ್ಟೆಂಟ್ ಈಗ. ಯಾಕೆ ಅಂದರೆ ದೇವರ ಬರೋಣ ಬರುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. 800 ಕೋಟಿ ಜನ ಲೋಕದಲ್ಲಿ ಇದ್ದಾರೆ, 7 ಕೋಟಿ ಜನ ಕರ್ನಾಟಕದಲ್ಲಿ ಇದ್ದಾರೆ. 7 ಕೋಟಿ ಜನರನ್ನು ದೇವರ ಬಳಿಗೆ ಕರೆದುಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಮಗಿರುವಂಥದ್ದು ಏನು ಗೊತ್ತಾ? ಓಕೆ, ವಿ ಆರ್ ಸ್ಯಾಟಿಸ್ಫೈಡ್. ಈಗ ನಾವೇನಂದುಕೊಂಡಿದ್ದೇವೆ? ಚಿಕ್ಕ ಹುಡುಗಿ ಏನಂದ್ಕೊಳ್ಬೋದಾಗಿತ್ತು? ನಮಗೆ ನಾಮಾನನ ಮನೆಯಲ್ಲಿ ಒಳ್ಳೆ ಊಟ ಹಾಕುತ್ತಾರೆ, ನಾವು ಚೆನ್ನಾಗಿದ್ದೇವೆ, ನಾವುಂಟು, ನಮ್ಮ ಕೆಲಸ ಉಂಟು, ನಾವು ಯಾಕೆ ಸುಮ್ಮನೆ ಅದನ್ನೆಲ್ಲ ಮಾತಾಡೋದು? ಇವತ್ತು ಒಂದು ಗುಂಪು ಹಾಗೆ ಕೂತಿದೆ, ನಾವುಂಟು, ನಮ್ಮ ಕೆಲಸ ಉಂಟು, ನಾವು ಸಂಪಾದನೆ ಮಾಡುತ್ತೇವೆ, ನಾವು ತಿನ್ನುತ್ತೇವೆ, ನಾವು ಆಸ್ತಿ ಮಾಡಿದ್ದೇವೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ಇರುವವರು ಎಷ್ಟೇ ಕೆಟ್ಟು ಹೋದರೂ ನಮಗೇನು, ಅವನು ಕುಷ್ಠರೋಗದಲ್ಲಿದ್ರೇನು, ಸತ್ತರೆ ನನಗೇನು. ಆ ರೀತಿಯಾಗಿ ಒಂದು ಗುಂಪು ಇದೆ. ದೇವರು ಹೇಳುತ್ತಾರೆ, ದೊಡ್ಡವರೆಲ್ಲ ಮಾತನಾಡುವುದಿಲ್ಲ, ಶ್ರೀಮಂತರೆಲ್ಲ ಹಣದ ಹಿಂದೆ ಹೋಗುತ್ತಾ ಇದ್ದಾರೆ. ವಿದ್ಯಾಭ್ಯಾಸ ಮಾಡುತ್ತಾ ಇರುವವರು ಹೈಯರ್ ಸ್ಟಡೀಸ್ಗಾಗಿ ಓದುತ್ತಾ ಇದ್ದಾರೆ. ಕೆಲಸ ಮಾಡುವಂತವರು ಪ್ರಮೋಷನ್ಗಾಗಿ ಓಡುತ್ತಾ ಇದ್ದಾರೆ. ಈಗ ದೇವರಿಗೋಸ್ಕರವಾಗಿ ಓಡುವಂತವರು ಯಾರು? ಕರ್ತನಿಗೋಸ್ಕರ ಬಿಟ್ಟು ಬರುವಂತವರು ಯಾರು? ಇಲ್ಲಿ ಬರುವಂತವರು ಮ್ಯಾಕ್ಸಿಮಮ್ ಆಗಿ ದೇವರಿಂದ ಏನಾದರೂ ಪಡೆದುಕೊಳ್ಳುವುದಕ್ಕಾಗಿಯೇ ಬರುತ್ತೀರಾ? ಕರ್ತನಿಂದ ಪಡೆದುಕೊಳ್ಳುವುದಕ್ಕಾಗಿ ಬರುವಂತವರೇ ಜಾಸ್ತಿ. ನನಗೆ ದೇವರು ಅದು ಕೊಡಬೇಕು, ಇದು ಕೊಡಬೇಕು. ದೇವರು ಏನು ಕೊಟ್ಟಿಲ್ಲ ಹೇಳಿ? ಅವರನ್ನೇ ಕೊಟ್ಟಿದ್ದಾರೆ. ಇದಕ್ಕಿಂತ ಬೇರೆ ಏನನ್ನು ಕೊಡದೇ ಇದ್ದಾರೆ. ಅವರನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೂಡ ಕೊಡದೇ ಇರುವುದು ಹೇಗೆ? ಎಲ್ಲವನ್ನೂ ಕೊಟ್ಟಿದ್ದಾರೆ. ಇನ್ನೂ ಕೂಡ ತಪ್ಪಾದ ಆಲೋಚನೆ ಇದ್ದೇ ಇರುತ್ತದೆ. ಇನ್ನು ದೇವರು ನನಗೆ ಅದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟರೆ ಇನ್ನೂ ಸಂತೋಷವಾಗಿರುತ್ತದೆ. ಕೆಲವು ಜನರೆಲ್ಲ ಹುಟ್ಟಿದ ಮೇಲೆ ಬುದ್ಧಿ ಬಂದ ನಂತರದಿಂದ ಸಾಯುವ ತನಕ ದೇವರ ಹತ್ರ ಕೇಳುತ್ತಲೇ ಇರುತ್ತಾರೆ. ಏನಾದರೂ ಒಂದನ್ನು ಕೇಳುತ್ತಲೇ ಇರುವುದನ್ನು ತೃಪ್ತಿಯೇ ಹೊಂದುವುದಿಲ್ಲ. ಅವರಿಗೆ ಬುದ್ಧಿ ಬಂದಂತಹ ಆರಂಭದಲ್ಲಿ ಚೆನ್ನಾಗಿ ಪಾಸ್ ಆಗಬೇಕು ದೇವರೇ, ಒಳ್ಳೆಯ ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಸ್ವಲ್ಪ ಬೆಳೆದ ನಂತರವಾಗಿ ನನ್ನ ಮಕ್ಕಳು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ಳಬೇಕು ದೇವರೇ. ಅನಂತರವಾಗಿ ಹೇಗಾದರೂ ನನ್ನ ಮಕ್ಕಳಿಗೆ ಒಳ್ಳೆಯ ಹುಡುಗ ಸಿಗಬೇಕು ದೇವರೇ, ಒಳ್ಳೆಯ ಹುಡುಗಿ ಸಿಗಬೇಕು ದೇವರೇ. ನಂತರ ಮಕ್ಕಳಿಗೆ ಚೆನ್ನಾಗಿ ಅವರಿಗೆ ಮದುವೆ ಆಗಬೇಕು ದೇವರೇ. ನಂತರ ಮಕ್ಕಳಿಗೆ ಮದುವೆಯೆಲ್ಲ ಆಯಿತು, ಅವಳು ಮಾತ್ರ ಇನ್ನೂ ಸ್ವಂತ ಮನೆ ಇಲ್ಲದೆ ಇದ್ದಾಳೆ. ಅವಳಿಗೆ ಹೇಗಾದರೂ ಸ್ವಂತ ಮನೆ ಇದ್ದರೆ ಅಷ್ಟೇ ಸಾಕು. ಕಡೆಯ ತನಕ ದೇವರ ಬಳಿಯಲ್ಲಿ ಕೇಳುತ್ತಲೇ ಇರುವುದು. ಸಭೆಗೆ ಬರುವಾಗಲೂ ಕೂಡ ನೋಡಿ, ಯಾವಾಗಲೂ ಕೂಡ ಅದೇ, ಆಲ್ವೇಸ್ ಲಿಸ್ಟ್ ಆಫ್ ಕಂಪ್ಲೇಂಟ್ಸ್. ನಮ್ಮ ಅಜ್ಜಿ ಹೇಳುತ್ತಾರೆ, ಕೆಲವರು ದೇವರ ಬಳಿಗೆ ಬರುವಾಗ ಲಿಸ್ಟ್ ಆಫ್ ಕಂಪ್ಲೇಂಟ್ಸ್ ತರುತ್ತಾರೆ, ಲಿಸ್ಟೊಂದಿಗೆ ಬರುತ್ತಾರೆ. ದೇವರೇ ನನಗೆ ಅದಿಲ್ಲ, ಇದಿಲ್ಲ, ಕೊಟ್ಟದ್ದಕ್ಕೆ ಕೃತಜ್ಞತೆ ಇಲ್ಲ. ಕೀರ್ತನಗಾರನು ಹೇಳುತ್ತಾನೆ, ಯೆಹೋವನು ಮಾಡಿದ ಉಪಕಾರಕ್ಕೆ ನಾನು ಏನನ್ನು ಸಲ್ಲಿಸಲಿ? ದೇವರಿಗೋಸ್ಕರ ನೀವೇನನ್ನು ಮಾಡಿದ್ದೀರಾ? ಒಂದು ಚಿಕ್ಕ ಕೆಲಸವನ್ನಾದರೂ ಮಾಡಿದ್ದೀರಾ? ಕರ್ತನು ನಿಮ್ಮ ಬಳಿ ಕೇಳುತ್ತಾರೆ, ನೀನೇನು ಮಾಡಿದೆ? ಈ ಗಾಸ್ಪೆಲಲ್ಲಿ ಈ ಮಿಷನರಿ ಸಂಸ್ಥೆಗಳೆಲ್ಲವೂ ಕೂಡ ಬಂದ ನಂತರವಾಗಿ ಒಂದು ಸ್ಲೋಗನನ್ನು ತಂದರು. ಏನು ಹೇಳಿದರು ಅಂದರೆ, ಹೋಗು ಅಥವಾ ಕಳುಹಿಸು, ಹೋಗು ಅಥವಾ ಕಳುಹಿಸು, ಆ ರೀತಿ ಹೇಳಿದ್ರು. ಬೈಬಲ್ನಲ್ಲಿ ಹೋಗು ಅಥವಾ ಕಳುಹಿಸು ಅಂತ ಇಲ್ಲ, ಹೋಗು ಎನ್ನುವುದು ಅಷ್ಟೇ ಇದೆ. ದೇವರು ಬೈಬಲ್ನಲ್ಲಿ ಹೇಳಿದ್ದು ಹೋಗು,
ಕಳಿಸು ಎಂಬುದಾಗಿ ಹೇಳಿಲ್ಲ. ಆದರೆ ಒಂದು ಕಾಲಘಟ್ಟವಾದ ನಂತರ ಪರಿಸ್ಥಿತಿಯ ನಿಮಿತ್ತ ನಾವೇ ಏನು ಮಾಡಿದ್ವಿ? ಎಕ್ಸ್ಟೆಂಡ್ ಮಾಡಿದ್ವಿ. ಹೋಗು ಅಥವಾ ಕಳಿಸು ಎಂಬುದಾಗಿ ನಾವು ಮಾಡಿದ್ವಿ. ಈಗ ಈ ಅಥವಾ ಎನ್ನುವಂಥದ್ದು ಹೇಗಾಯ್ತಂದ್ರೆ, ಹೋಗುವುದಿಲ್ಲ, ಬರೀ ಕಳಿಸುವುದು ಮಾತ್ರವೇ. ಯಾರು ಹೋಗುವುದಿಲ್ಲ, ಆ ಕಳಿಸುವುದರಲ್ಲಿಯೇ ತೃಪ್ತಿ ಹೊಂದುತ್ತಾರೆ. ಆದರೆ ನೀವು ದೇವರಿಗೋಸ್ಕರವಾಗಿ ಏನು ಮಾಡಿದ್ರಿ? ಒಂದು ಹೆಜ್ಜೆ ಆದರೂ ನಡೆದ್ರ? ಒಂದು ಟ್ರ್ಯಾಕ್ಸ್ ಆದರೂ ಕೊಟ್ರ? ಅಥವಾ ಯಾರಿಗಾದ್ರೂ ಸುವಾರ್ತೆ ಸಾರಿದ್ದೀರಾ? ಅದಕ್ಕೆ ಮೊದಲು ಇನಿಷಿಯೇಟ್ ತೆಗೆದುಕೊಳ್ಳಬೇಕಲ್ಲ. ಸಭೆ ಆ ಇನಿಷಿಯೇಟಲ್ಲೇ ಇಲ್ಲ, ಕುಟುಂಬ ಆ ಇನಿಷಿಯೇಟಲ್ಲೇ ಇಲ್ಲ. ಆದರೆ ದೇವರಿಂದ ಪಡೆದುಕೊಳ್ಳುವುದರಲ್ಲಿ ನಮಗೇನಿದೆ? ಒಂದು ದೊಡ್ಡ ಸಂತೋಷವಿದೆ. ಅದನ್ನೇ ದೇವರು ಕೇಳುತ್ತಾರೆ. ನಿನ್ನನ್ನು ಬಲವಾದ ಜನಾಂಗವನ್ನಾಗಿ ಮಾಡಲು ಬಯಸುತ್ತೇನೆ, ನಿನ್ನನ್ನು ಸಾವಿರವಾಗಿ ಮಾಡುವುದಕ್ಕೆ ಬಯಸುತ್ತೇನೆ. ಆದರೆ ಫಸ್ಟ್ ನೀನು ನನಗಾಗಿ ಏನು ಮಾಡಿದೆ? ಅದೇ ಇವತ್ತು ಇಂಪಾರ್ಟೆಂಟ್. ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳಬೇಕು. ಆದರೆ ಆ ಸ್ವತಂತ್ರಿಸಿಕೊಳ್ಳುವುದಕ್ಕೆ ದೇವರು ನಿಮ್ಮಿಂದ ಒಂದು ಕಾರ್ಯವನ್ನು ಎದುರು ನೋಡುತ್ತಾರೆ. ಅದೇನು? ಮೊದಲನೆಯದಾಗಿ ಆ ಚಿಕ್ಕ ಹುಡುಗಿ ಏನೇ ನಡೆದರೂ ಕೂಡ ಸರಿ, ಹೇಳಿ ಒಂದು ಸಾರಿ ನೋಡೋಣ, ನನ್ನ ಮಾತನ್ನು ಸ್ವೀಕರಿಸುತ್ತಾರಾ ಸ್ವೀಕರಿಸುವುದಿಲ್ಲವಾ? ಹೇಳುವಂಥದ್ದನ್ನು ಅವ್ರು ಕೇಳುತ್ತಾರಾ? ನಂತರ ನಾಮಾನನ ಏನು ಹೇಳುತ್ತಾರೆ ಗೊತ್ತಾ? ಎಲಿಷನು ನೀರಲ್ಲಿ ಮುಳುಗಿ ಎದ್ದೇಳು ಎಂಬುದಾಗಿ ಹೇಳಿದ ಕೂಡಲೇ ಯಾಕೆ ನಮ್ಮೂರಲ್ಲಿ ನೀರಿಲ್ವಾ ಅಂತ ಕೇಳುತ್ತಾರೆ. ಅದೇ ನಾಮಾನನ್ ಏನ್ ಮಾಡಬೇಕಾಗಿತ್ತು? ಆ ಚಿಕ್ಕ ಹುಡುಗಿಗೆ ಏನ್ ಹೇಳ್ಬೇಕಾಗಿತ್ತು? ಯಾಕೆ ನಮ್ಮೂರಲ್ಲಿ ದೇವರಿಲ್ವಾ, ನಾನು ನಮ್ಮ ದೇವರ ಹತ್ರ ಹೋಗುತ್ತೇನೆ ಅಂತ ಹೇಳ್ಬಹುದಾಗಿತ್ತು. ಆದರೆ ಚಿಕ್ಕ ಹುಡುಗಿ ಹೇಳಿದಂತಹ ಮಾತನ್ನು ಪರ್ಫೆಕ್ಟ್ ಆಗಿ ದೇವರು ಆ ಸ್ಥಳದಲ್ಲಿ ಇಂಪ್ಲಿಮೆಂಟ್ ಮಾಡುತ್ತಾರೆ. ನಾಮಾನನು ಕೇಳುವಂತೆ ಮಾಡಿದ್ರು. ಅದನ್ನೇ ನಿಮಗೆ ಹೇಳುತ್ತೇನೆ. ಈ ನಾಮಾನನು ಗುಣ ಹೊಂದಿದ್ರಲ್ಲಿ ಏನ್ರಿ ಇದೆ? ಈ ನಾಮಾನನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಮೆನ್ಷನ್ ಮಾಡುತ್ತಾರೆ. ಯೋಚನೆ ಮಾಡಿ ನೋಡಿ, ಎಷ್ಟೋ ಕುಷ್ಠರೋಗಿಗಳಿದ್ದಾರೆ, ಒಬ್ಬ ಕುಷ್ಠರೋಗಿಯನ್ನು ದೇವರು ಆ ಸ್ಥಳದಲ್ಲಿ ಮೆನ್ಷನ್ ಮಾಡುತ್ತಾರೆ ಅಂದರೆ ಅದು ನಾಮಾನನೇ. ಹಾಗಾದರೆ ಎಷ್ಟು ಉನ್ನತವಾದಂತಹ ಕಾರ್ಯವನ್ನು ಆ ಚಿಕ್ಕ ಹುಡುಗಿ ಮಾಡಿದ್ದಾಳೆಂಬುದಾಗಿ ನೋಡಿ. ಅದನ್ನೇ ದೇವರು ನಿಮ್ಮಿಂದ ಎದುರು ನೋಡುತ್ತಾರೆ. ದಯವಿಟ್ಟು ನಿಮ್ಮಿಂದ ಆಗುವಂತಹ ಸೇವೆಯನ್ನು ಮಾಡಿರಿ, ಆದರೆ ಸೇವೆಯನ್ನು ಖಂಡಿತ ಮಾಡಿರಿ. ಸುಮ್ಮನೆ ಮಾತ್ರ ಇರಬೇಡಿ. ಇದು ಸುಮ್ಮನೆ ಇರುವಂತಹ ಕಾಲವಲ್ಲ. ಈಗಲೇ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? 25 ವರ್ಷದ ಹುಡುಗ ಹೇಳ್ತಾನೆ, ಒಂದು 40 ಸೆಟ್ಲ್ ಆದ್ರೆ ಸಾಕು. ಏನ್ ಸೆಟ್ಲ್ ಆಗುತ್ತೀಯಾ? ಒಂದು ಮನೆಯೆಲ್ಲ ತೆಗೆದುಕೊಂಡು ಹಾಗೇ ಸೆಟ್ಲ್ ಆದ್ರೆ ಇದರಲ್ಲಿ ಸೆಟಲ್ ಆಗುವಂಥದ್ದು ಏನಿದೆ? ಕಡೆಯ ನಿಮಿಷ ನಡೆಯುವುದಕ್ಕೆ ಆಗುವ ತನಕ ದೇವರಿಗೋಸ್ಕರವಾಗಿ ನಡೆಯುತ್ತಲೇ ಇರಬೇಕು. ಏನಾದರೂ ದೇವರಿಗೋಸ್ಕರ ಮಾಡಬೇಕು. ನೀವು ಬಿತ್ತುವಂತ ಒಂದು ಬೀಜವಾದರೂ ಮೊಳಕೆ ಹೊಡೆಯಬೇಕು. ದೇವರು ನಿಮ್ಮನ್ನು ಕಡೆಯ ತನಕ ಉಪಯೋಗಿಸಬೇಕೆಂದು ಯೋಚಿಸಬೇಕು. ಯು ಶುಡ್ ನಾಟ್ ಟೇಕ್ ರೆಸ್ಟ್ ಹಿಯರ್. ನಾವು ಅಲ್ಲಿ ಹೋಗಿ 8ನೇ ದಿನದಲ್ಲಿ ರೆಸ್ಟೇ ಮಾಡಲಿದ್ದೇವೆ. ಇಷ್ಟರ ಮಟ್ಟಿಗೆ ಸೇವೆ ಮಾಡುವುದಕ್ಕೆ ಸಾಧ್ಯ. ಓಡಿರಿ, ನಿದ್ರೆ ಮಾಡಬೇಡಿ. ಕ್ರಿಸ್ತನಿಗೋಸ್ಕರವಾಗಿ ಹೋಗಿ ಏನಾದರೂ ಒಂದನ್ನು ಮಾಡಿರಿ. ಸ್ವಲ್ಪ ದಿನಗಳು ಮಾತ್ರ ಇದೆ. ನೆನ್ನೆ ನೋಡಿದ್ವಿ, ಜಾಸ್ತಿ ಅಂದ್ರು ಈ ಯುದ್ಧ ಎಲ್ಲ ಆರಂಭವಾಯಿತಂದ್ರೆ ನಿಮ್ಮಿಂದ ಸುವಾರ್ತೆ ಸಾರುವುದಕ್ಕೂ ಆಗಲ್ಲ. ಇದನ್ನು ಉಪಯೋಗಿಸಿರಿ. ಆ ಚಿಕ್ಕ ಹುಡುಗಿಯನ್ನು ದೇವರು ತುಡುಕುತ್ತಿದ್ದಾರೆ. ಯಾರು ಹೋಗಿ ಸುವಾರ್ತೆ ಸಾರುವುದು? ಎರಡನೆಯದಾಗಿ ಓದಿರಿ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿರಿ. ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ. ಚೆನ್ನಾಗಿ ಗಮನಿಸಿರಿ. ಆ ಯೋಹಾನ 6ನೇ ಅಧ್ಯಾಯವನ್ನು ಆನಂತರ ನೀವು ಓದಿ ನೋಡಿರಿ. ಇದು ಒಂದು ಪ್ಲ್ಯಾಂಡ್ ಪ್ರೋಗ್ರಾಮ್. ಇವರು ಕೂತುಕೊಂಡು ಬರುವಂತವರನ್ನೆಲ್ಲ ನೋಡುತ್ತಾರೆ. ತಾನು ಮಾಡಬೇಕಾದದ್ದೇನೆಂಬುದಾಗಿ ಅವರು ಅರಿತಿದ್ದರು ಎಂಬುದಾಗಿ ಇರುತ್ತದೆ. ಅಲ್ಲಿ ಅವರಿಗೆ ಎಲ್ಲ ಗೊತ್ತು. ಪ್ರೀ ಪ್ಲ್ಯಾಂಡ್ ಪ್ರೋಗ್ರಾಮ್. ಈಗ ಕೇಳುತ್ತಾರೆ, ಏನಪ್ಪ ಇಷ್ಟು ಜನ ಬರುತ್ತಾರೆ, ಇಷ್ಟು ಜನರಿಗೆ ನಾವು ಆಹಾರವನ್ನು ಕೊಡಬೇಕು, ಏನು ಮಾಡುವುದು? ಯೋಚಿಸಿ ನೋಡಿರಿ. ಇಷ್ಟು ಜನ 5,000 ಪುರುಷರು ಎಂಬುದಾಗಿ ಇದೆ. ಹೆಂಗಸರು ಮಕ್ಕಳ ಲೆಕ್ಕ ಅಲ್ಲಿ ಇಲ್ಲ. ಇಷ್ಟು ಜನರು ಯಾತಕ್ಕಾಗಿ ಬರುತ್ತಾರೆ ಅಂದರೆ ಒಂದೇ ಒಂದು ಕಾರ್ಯ, ದೇವರ ಬಳಿಯಿಂದ ವಾಕ್ಯವನ್ನು ಕೇಳುವುದಕ್ಕಾಗಿ ಬರುತ್ತಿದ್ದಾರೆ, ಬೇರೆ ಯಾವುದಕ್ಕೂ ಅಲ್ಲ. ವಾಕ್ಯವನ್ನು ಕೇಳುವುದಕ್ಕಾಗಿ ಬರುತ್ತಾರೆ. ಇದೇ ಕಾರ್ಯ ಮತ್ತಾಯ 14ನೇ ಅಧ್ಯಾಯದಲ್ಲೂ ಇದೆ. ಇದೇ ಕಾರ್ಯ ಲೂಕ 6ನೇ ಅಧ್ಯಾಯದಲ್ಲೂ ಇದೆ. ಆನಂತರವಾಗಿ ಮಾರ್ಕನ ಸುವಾರ್ತೆಯಲ್ಲೂ ಇದೆ. ನೀವು ಓದಬಹುದು. 4 ಸುವಾರ್ತೆಯಲ್ಲೂ ಈ ಸಂಭವ ಇದೆ. ಆದರೆ ಯೋಹಾನನ ಪುಸ್ತಕದಲ್ಲಿ ಮಾತ್ರವೇ ಈ ರೊಟ್ಟಿಯನ್ನು ಯಾರ ಬಳಿಯಿಂದ ತೆಗೆದುಕೊಂಡರೆಂಬುದಾಗಿ ಇರುತ್ತದೆ. ಉಳಿದ 3 ಗಾಸ್ಪೆಲಲ್ಲಿ ಯಾರಿಂದ ತೆಗೆದುಕೊಂಡರೆಂಬುದಾಗಿ ಇರುವುದಿಲ್ಲ. ಈಗ ಚೆನ್ನಾಗಿ ಗಮನಿಸಿರಿ. ಸಾವಿರ ಗಟ್ಟಲೆ ಜನರು ಯೇಸುವಿನ ಬಳಿಗೆ ಬರುತ್ತಾರೆ. ಆದರೆ ಇವರಿಗೆ ಭೋಜನವನ್ನು ಕೊಡುವುದಕ್ಕೆ, ಇವರಿಗೆ ಊಟವನ್ನು ಕೊಡುವುದಕ್ಕೆ 12 ಅಪೊಸ್ತಲರ ಬಳಿಯಲ್ಲಿ ಏನಿಲ್ಲ? ರೊಟ್ಟಿ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತು, ರೊಟ್ಟಿ ಎನ್ನುವಂಥದ್ದು ದೇವರ ವಾಕ್ಯ. ಅವರು ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ವರ್ಡ್ ಆಫ್ ಗಾಡ್, ಸಮ್ಮುಖದ ರೊಟ್ಟಿ ಎಂಬುದಾಗಿ ಇದೆ. ನಿಮಗೆ ಅದರ ಆತ್ಮಿಕವಾದ ಅರ್ಥವೂ ಗೊತ್ತಿದೆ. ಇಷ್ಟು ಜನರು ಬರುತ್ತಾರೆ ಅಲ್ವಾ? ಇಷ್ಟು ಜನರಿಗೆ ಆಹಾರ, ಸ್ಪಿರಿಚುವಲ್ ಆಹಾರ ಎಲ್ಲಿ ಎಂಬುದಾಗಿ ದೇವರು ಕೇಳುತ್ತಾರೆ. ಆ 6ನೇ ಅಧ್ಯಾಯದಲ್ಲಿ ಯೋಹಾನನ ಪುಸ್ತಕದಲ್ಲಿ ಕೇಳುವಾಗ, ಇಷ್ಟು ಜನರಿಗೆ ಕೊಡುವುದಕ್ಕೆ ಆಹಾರವು ನಿಮ್ಮ ಬಳಿ ಇದೆಯಾ ಎಂಬುದಾಗಿ ಕೇಳುತ್ತಾರೆ. ತಕ್ಷಣವೇ ಶಿಷ್ಯರು ಹೇಳುವಂತಹ ಕೆಲವು ಕಾರಣಗಳಿದೆ. ಈಗ ನಿಮಗೆ ವಿವರವಾಗಿ ಹೇಳುತ್ತೇನೆ. ಈಗ ಹೊರಗಿನಿಂದ ಒಳಗೆ ಜನರನ್ನು ಕರೆತರುವುದರ ಕುರಿತಾಗಿ ಫಸ್ಟ್ ಪಾಯಿಂಟ್ ಹೇಳಿದ್ವಿ. ಒಳಗೆ ಬರುವಂಥವರಿಗೆ ವರ್ಡ್ ಆಫ್ ಗಾಡ್,
ಕರ್ತನ ವಾಕ್ಯ, ದೇವರಾತ್ಮನು ಕೊಡುವಂಥ ವಾಕ್ಯವು ಒಳಗೆ ಇದೆಯಾ? ಇವತ್ತು ಎಷ್ಟು ಸಭೆಗಳಲ್ಲಿ ದೇವರ ವಾಕ್ಯವೂ ಇದೆ, ಎಷ್ಟು ಸೇವಕರ ಬಳಿಯಲ್ಲಿ ದೇವರ ವಾಕ್ಯ ಇದೆ. ನೀವು ಇವತ್ತು ಚೆನ್ನಾಗಿ ಗಮನಿಸುವುದಾದರೆ ಚರ್ಚಸ್ ಇದೆ, ಸೇವಕರಿದ್ದಾರೆ, ಬೈಬಲ್ ಇದೆ, ಸತ್ಯ ಎನ್ನುವ ನಡುಕಟ್ಟನ್ನು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು, ದೇವರ ವಾಕ್ಯವೆನ್ನುವಂತಹ ಪವಿತ್ರಾತ್ಮನ ಕತ್ತಿ. ಹಾಗಾದರೆ ದೇವರ ವಾಕ್ಯ ಎಂಬುದಾಗಿ ಒಂದಿದೆ, ಅದೇ ರೀತಿಯಾಗಿ ಸತ್ಯ ಎಂಬುದಾಗಿ ಒಂದಿದೆ. ಈಗ ದೇವರು ವಾಕ್ಯವನ್ನು ಇಟ್ಟಿದ್ದಾರೆ, ಚರ್ಚ್ನೊಳಗೆ ವಾಕ್ಯ ಇದೆ, ಬೈಬಲ್ ಇರುವಂಥ ಎಲ್ಲರ ಕೈಯಲ್ಲೂ ಕೂಡ ವಾಕ್ಯ ಇದೆ. ಈಗ ಎಲ್ಲರ ಹತ್ರ ಏನಿದೆ? ಬೈಬಲ್ ಇದೆ, ವಾಕ್ಯ ಇದೆ. ಸತ್ಯ ಇದೆಯಾ? ಅದೇ ಪ್ರಶ್ನೆ. ಸತ್ಯದಲ್ಲಿ ನೆಲೆ ನಿಲ್ಲಬೇಕು, ಸತ್ಯವೇ ಬಿಡುಗಡೆ ಮಾಡುತ್ತದೆ. ಯೇಸು ಕ್ರಿಸ್ತನು ಹೇಳುತ್ತಾರೆ, ನಾನೇ ಮಾರ್ಗವೂ ಸತ್ಯವೂ ಆಗಿದ್ದೇನೆ. ಅದರ ಅರ್ಥ ಏನು? ನಾನೇ ಮಾರ್ಗ, ನಾನೇ ಸತ್ಯ. ಈ ಮಾರ್ಗದ ಮೂಲಕ ನೀವು ಸತ್ಯದಲ್ಲಿ ಹೋಗುವಾಗ ನೀವು ಜೀವದೊಳಗೆ ಪ್ರವೇಶಿಸುತ್ತೀರಾ. ಅದೇ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನಾನೇ ಮಾರ್ಗ. ನನ್ನ ಮಾರ್ಗದ ಮೂಲಕವಾಗಿ ನೀವು ಸತ್ಯವನ್ನು ಕೈಗೊಳ್ಳುವಾಗ ಈ ಸತ್ಯ ನಿಮ್ಮನ್ನು ಜೀವದಲ್ಲಿ ಕೊಂಡೊಯ್ಯುತ್ತದೆ. 3 ಮಾತಿನಲ್ಲಿ ಎಲ್ಲವನ್ನು ಮುಗಿಸುತ್ತಾರೆ. ಈಗ ನಿಮಗೆ ಸಮಸ್ಯೆ ಏನೆಂದರೆ, ಯೇಸು ಮಾರ್ಗ ಎಂಬುದಾಗಿ ಗೊತ್ತು, ಜೀವದ ಒಳಗೆ ಹೋಗಬೇಕು ಎಂದು ಗೊತ್ತು, ನಡುವೆ ಇರುವಂತಹ ಸತ್ಯ ನಿಮ್ಮ ಕೈಯಲ್ಲಿ ಇದೆಯಾ? ಆದರೆ ಬೈಬಲ್ ಇಟ್ಟುಕೊಂಡಿದ್ದೀರಾ, ವಾಕ್ಯ ಇದೆ. ಬೈಬಲ್ ಇಲ್ಲದೆ ಇರುವಂತ ಮನೆಯೇ ಇಲ್ಲ. ಒಂದೊಂದು ರೂಮಲ್ಲಿ ಒಂದು ಬೈಬಲ್ ಇದೆ, ಆದರೆ ಸತ್ಯ ಇದೆಯಾ? ಈಗ ಯೇಸು ಕೇಳುತ್ತಾರೆ, ಸತ್ಯವನ್ನು ಕೊಡಿ, ಅವರಿಗೆ ನೀವೇ ಆಹಾರವನ್ನು ಕೊಡಿ ಎಂಬುದಾಗಿ ಹೇಳುತ್ತಾರೆ. ಈಗ ಅವರು ಹೇಳುತ್ತಾರೆ, ಅವರು ಹೇಳುವುದಕ್ಕೆ ಅನೇಕ ಕಾರಣಗಳಿದೆ. ನೀವು ಓದಿರಿ, ಒಂದೊಂದು ಕಾರಣವಾಗಿ ಹೇಳುತ್ತಾರೆ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 36ನೇ ವಾಕ್ಯವನ್ನು ಓದಿರಿ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 36ನೇ ವಾಕ್ಯ ಏನು ಹೇಳುತ್ತಾರೆ? ಊಟಕ್ಕೆ ಕೊಡುವುದಕ್ಕೆ ನಮ್ಮ ಹತ್ರ ಏನೂ ಇಲ್ಲ, ಒಪ್ಪಿಕೊಳ್ಳುತ್ತಾರೆ ಅಲ್ಲಿ. ಇದು ಅಡವಿ, ಈಗ ಹೊತ್ತು ಬಹಳವಾಯಿತು, ಈ ಜನರಿಗೆ ಅಪ್ಪಣೆ ಕೊಡು, ಇವರು ಸುತ್ತಲಿರುವ ಹಳ್ಳಿ ಪಳ್ಳಿಗಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಕೊಂಡುಕೊಳ್ಳಲಿ ಅಂದದಕ್ಕೆ. ಈಗ ಗಮನಿಸಿರಿ, ಅವರು ಇದ್ದಂತಹ ಸ್ಥಳ ಏನೆಂಬುದಾಗಿ ಇದೆ ಅಂದರೆ 36ನೇ ವಾಕ್ಯದಲ್ಲಿ, ಅವರು ಅಡವಿಯಲ್ಲಿ ಇದ್ದರು, ನಮ್ಮ ಬಳಿಯಲ್ಲಿ ಏನಿಲ್ಲ, ಏನೂ ಇಲ್ಲ. ವಾಕ್ಯ ಹೇಳುತ್ತದೆ, ಇದು ಅಡವಿಯ ಸ್ಥಳ, ಈಗ ಹೊತ್ತು ಬಹಳವಾಯಿತು, ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ಇದುವೇ ಇಂದು ಇರುವಂತಹ ಅನೇಕ ಆತ್ಮಿಕ ಸಭೆಗಳು, ಅನೇಕ ಸೇವಕರ ಪರಿಸ್ಥಿತಿ. ಇವತ್ತು ಸಭೆಯು ಸತ್ಯದಲ್ಲಿ ಬೆಳೆಯುತ್ತಾ ಇದೆಯಾ? ವಿಶ್ವಾಸಿಗಳಿಗೂ ಕೇಳುತ್ತೇನೆ, ಸತ್ಯ ಇರುವಂಥ ಸಭೆಗೆ ಹೋಗುವುದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಸಭೆ ಎನ್ನುವಂಥದ್ದು ಪರ್ಫೆಕ್ಟ್ ಮಾಡುವಂತಹ ಸ್ಥಳ. ಇಲ್ಲಿ ಬಂದು ಕೊರತೆಗಳನ್ನೆಲ್ಲ ನೋಡಬಾರದು. ಚೆನ್ನಾಗಿ ಗಮನಿಸಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಡಿನಾಮಿನೇಷನ್ ಯಾವುದು ಕೂಡ ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಿಲ್ಲ. ಇದೆಲ್ಲವೂ ಕೂಡ ಇಲ್ಲಿ ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವುದಕ್ಕೆ ಏರ್ಪಡಿಸಿರುವಂತಹ ಸ್ಥಳ. ನಾನು ಅನೇಕರಿಗೆ ಹೇಳುತ್ತೇನೆ, ಸಭೆಗೆ ಕೂಡಿ ಬರುವುದನ್ನು ಬಿಟ್ಟು ಬಿಡಬೇಡಿರಿ. ಆದರೆ ಆ ಸಭೆಯು ಸತ್ಯದಲ್ಲಿರುವಂತಹ ಸಭೆಯಾಗಿರಬೇಕು. ಆ ಸಭೆಯು ನಿಮ್ಮನ್ನು ಗಮನಿಸುವಂತಹ ಸಭೆಯಾಗಿರಬೇಕು. ನಿಮ್ಮ ಆತ್ಮಿಕ ಜೀವಿತ ಏನೆಂಬುದಾಗಿ ನಿಮಗೆ ಗೊತ್ತಾಗಬೇಕು ಅಲ್ವಾ? ಗಮನಿಸಿರಿ, ಸತ್ಯ ನಿಮ್ಮ ಹತ್ರ ಎಷ್ಟು ಇದೆ ಎನ್ನುವಂಥದ್ದು ಮುಖ್ಯವಲ್ಲ. ಸ್ವಲ್ಪ ಇರಲಿ, 5 ರೊಟ್ಟಿಯೇ ಇರಲಿ, ಅದರ ಮೂಲಕ 5,000 ಜನರಿಗೆ ಪೋಷಿಸುವುದಕ್ಕೆ ದೇವರು ಶಕ್ತರಾಗಿ ಇದ್ದಾರೆ. ಆದರೆ 5 ರೊಟ್ಟಿ ನಿಮ್ಮ ಹತ್ರ ಇರಬೇಕು, ಇಲ್ಲ ಎಂದು ಹೇಳಬಾರದು. ಈ 5 ರೊಟ್ಟಿ ನಿಮ್ಮ ಹತ್ರ ಇರಬೇಕು, ಇದೆಯಾ ಎಂಬುದಾಗಿ ನೋಡಿ. ಸ್ವಲ್ಪವಾದರೂ, ಆ 5 ರೊಟ್ಟಿಯಿಂದ ಅನೇಕ ಸತ್ಯ ಇದೆ, ಅದೊಂದು ಕಡೆ ಇರಲಿ. ಸ್ವಲ್ಪವಾದರೂ ನೀವು ಯೋಚಿಸಬೇಕು, ದೇವರೇ, ಒಂದು ಸತ್ಯವನ್ನು ಮುರಿದು ಇತರರಿಗೆ ಕೊಡುವಂಥದ್ದು. ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಸ್ವಭಾವ ಇದೆ, ಏನು ಗೊತ್ತಾ? ಏನಾದರೂ ಒಂದು ನಮಗೆ ಗೊತ್ತಾದರೆ ಅದನ್ನು ಇನ್ನೊಬ್ಬರಿಗೆ ಕೊಡುವುದಿಲ್ಲ. ಅದನ್ನು ಬಚ್ಚಿ ಇಡುವುದರಲ್ಲಿ ಅಷ್ಟೊಂದು ಅವರಿಗೆ ಹೆಮ್ಮೆ. ನನಗೇನೆ ಗೊತ್ತು, ಅವ್ರಿಗೇನು ಗೊತ್ತಿಲ್ಲ, ಆ ರೀತಿಯಾಗಿ ಹೇಳುವಂಥದ್ದು. ಈಗ 5 ರೊಟ್ಟಿಯನ್ನು ಹುಡುಗ ಕೊಡುತ್ತಾನೆ, ಅದನ್ನು ಅಂದ್ರೆಯೇನೆ ಕಂಡುಹಿಡಿಯುತ್ತಾನೆ. ನನಗೆ ದೊಡ್ಡ ಆಶ್ಚರ್ಯ ಏನು ಗೊತ್ತಾ? ಯೇಸು ಕ್ರಿಸ್ತನು ಪ್ರಸಂಗ ಮಾಡುತ್ತಾರೆ, 5,000 ಜನ ಪುರುಷರೇ ಇದ್ದಾರೆ, ಮಕ್ಕಳು ಹೆಂಗಸರ ಕುರಿತಾಗಿ ಅಲ್ಲಿಲ್ಲ. ಯೇಸು ಕೇಳುತ್ತಾರೆ, ನಿಮ್ಮ ಹತ್ರ ಏನಾದರೂ ಇದೆಯಾ ಅಂದ್ರೆ ಏನು ಬಂದು ಹೇಳುತ್ತಾನೆ, ಒಬ್ಬ ಹುಡುಗ 5 ರೊಟ್ಟಿ ಇಟ್ಟುಕೊಂಡಿದ್ದಾನೆ ಎಂದು. ಇದು ಹೇಗೆ ಅವರಿಗೆ ಗೊತ್ತಾಯಿತು? ಹಾಗಾದರೆ ಒಬ್ಬ ಹುಡುಗ 5 ರೊಟ್ಟಿ 2 ಮೀನನ್ನು ತಂದಿದ್ದಾನೆ, ಅವರ ತಾಯಿ ಅವನಿಗೆ ಕೊಟ್ಟು ಕಳುಹಿಸಿದ್ದಾರೆ. ಅವನೇನು ಮಾಡಿರುತ್ತಾನೆ? ತಲೆ ಮೇಲೆ ಇಟ್ಟುಕೊಂಡ ತಂದಿರುತ್ತಾನೆ. ಯಾವುದಾದ್ರೂ ಒಂದು ಬಟ್ಟೆಯಲ್ಲೋ, ಬ್ಯಾಗಲ್ಲೋ, ಜೇಬಿನಲ್ಲೋ ಅದನ್ನು ಬಚ್ಚಿಟ್ಟುಕೊಂಡು ತಾನೇ ತಂದಿರುತ್ತಾನೆ. ಅದನ್ನು ಹೇಗೆ ಅಂದ್ರಯ್ಯ ಕಂಡುಹಿಡಿದ? ಅವನು ಕಂಡುಹಿಡಿದ ನೋಡಿರಿ. ಹಾಗೆ ಹೋಗುತ್ತಾನೆ, ನೋಡುತ್ತಾನೆ, ಲೋ ಏನೋ ಇಟ್ಟುಕೊಂಡಿದ್ದೀಯಾ? ಏನೂ ಇಲ್ಲ. ಏನೋ ದೊಡ್ಡದಾಗಿ ಕಾಣಿಸ್ತಿದ್ಯಾ? ತೆಗಿಯೋ. ನಾನು ತೆಗಿಯೋದಿಲ್ಲ. ತೆಗಿಯೋ, ಏನು ಇಟ್ಟುಕೊಂಡಿದ್ಯಾ ನೋಡುತ್ತೇನೆ. ನಮ್ಮ ತಾಯಿ ನನಗೆ ಮಾತ್ರ 5 ರೊಟ್ಟಿ ಕೊಟ್ಟಿದ್ದಾರೆ, ಇಟ್ಕೊಂಡಿದ್ದೀಯಾ? ನಾವಿಬ್ಬರು ಸೇರಿ ತಿನ್ನೋಣವಾ? ನಮ್ಮಮ್ಮ ನನಗೆ ಕೊಟ್ಟಿದ್ದು. ದೇವರು ಕೇಳುತ್ತಾರೆ, ನಿಮ್ಮ ಹತ್ರ ಏನಾದರೂ ಇದೆಯಾ? ಇವನ ಹತ್ರ ಇದೆ, ಅವನು ಕೊಟ್ಟ. ಇವತ್ತೊಂದು ಗ್ರೂಪ್ ಇದೆ, ತಮ್ಮ ಹತ್ರ ಇರುವಂಥದ್ದನ್ನು ಯಾರಿಗೂ ಕೊಡದೇ ಇರುವಂತಹ ಗ್ರೂಪ್.
ದೇವರು ಹೇಳುತ್ತಾರೆ, ನೀನು ಹೋಗಿ ಕೊಡು, ಸಕಲ ಜಾತಿಯವರಿಗೂ ಕೊಡು. ನಿಮ್ಮ ಹತ್ರ ಏನಿದೆ, ಯಾವ ಸತ್ಯ ಇದೆ, ಅದನ್ನು ತೆಗೆದುಕೊಂಡು ಹೋಗಿ ಇತರರಿಗೆ ಸ್ವಲ್ಪ ಆದರೂ ಕೊಡಬೇಕೆಂದು ಯೋಚಿಸಿರಿ. ಅದನ್ನು ಕೊಟ್ರೆ ಅಯ್ಯೋ ನನಗೆ ಹೋಗುತ್ತದಲ್ಲ, ನನಗೆ ಇರುವುದಿಲ್ಲವಲ್ಲ. ಅದು ಸತ್ಯವಾಗಿರಬಹುದು, ಅಥವಾ ದೇವರು ನಿಮಗೆ ಕೊಟ್ಟಂತ ತಲಾಂತ ಆಗಿರಬಹುದು, ಅಥವಾ ದೇವರು ಕೊಟ್ಟಂತ ವರವಾಗಿರಬಹುದು, ಆಸ್ತಿಯಾಗಿರಬಹುದು, ಏನೇ ಆಗಿರಲಿ, ಕರ್ತನಿಗೆ ಕೊಡುವುದಕ್ಕೆ ಅಭ್ಯಾಸಿಸಿರಿ. ಕೊಟ್ಟು ನೋಡಿರಿ, ಅಯ್ಯೋ ನನ್ನ ಹತ್ರ 5 ಇದೆ, ನಾನು ಕೊಟ್ರೆ ಏನಾಗುತ್ತದೋ. ನೀನು ಕೊಡು, ನೀನು ತಿಂದು ತೃಪ್ತಿಯಾಗಿ ನಿನ್ನ ಮೂಲಕ 5,000 ಜನರನ್ನು ಪೋಷಿಸಿ ಇನ್ನೂ 12 ಪುಟ್ಟಿ ಉಳಿಯುವಷ್ಟು ದೇವರು ಕೊಡುತ್ತಾರೆ. ಯಾಕಂದ್ರೆ ನಿಮ್ಮಿಂದ ಪಡೆಯುವಂತಹ ದೇವರು ಇದ್ದಾರಲ್ಲ, ಅವರು ಏನೋ ತೆಗೆದುಕೊಂಡು ನಿಮ್ಮನ್ನು ವಂಚಿಸುವಂತಹ ದೇವರಲ್ಲ. ಸ್ಥಳ ಹಿಡಿಯಲಾರದಷ್ಟು ಹಿಂತಿರುಗಿಸಿ ಕೊಡುವಂತಹ ದೇವರು. ಅವರು ಯಾವತ್ತೂ ಸಾಲ ಉಳಿಸಿಕೊಳ್ಳುವುದಿಲ್ಲ, ಕನ್ಫರ್ಮ್ ಆಗಿ ಕೊಡುತ್ತಾರೆ. ಆದರೆ ನೀವು ಕೊಡುತ್ತೀರಾ? ಯಾವುದೋ ಒಂದು ಪ್ರಕಟಣೆ ಬರುತ್ತದೆ, ಸತ್ಯ ಸಿಗುತ್ತದೆ, ಅದನ್ನು ಯಾರಿಗಾದರೂ ಕೊಡಬೇಕೆಂದು ನಿಮಗೆ ಅನಿಸ್ತಿದೆಯಾ? ಹಾಗೆ ಇಟ್ಟುಕೊಳ್ಳುವುದು. ಕೆಲವರೆಲ್ಲ ಇರುತ್ತಾರೆ, ಸತ್ಯವನ್ನು ಹಾಗೆ ಯಾರಿಗೂ ಕೊಡುವುದಿಲ್ಲ. ಕೇಳಿದ್ರೆ ಹೇಳುತ್ತಾರೆ, ಒಂದು ದಿನ ನನ್ನ ಸೇವೆ ಬರುತ್ತದೆ, ಆ ಸೇವೆಯಲ್ಲಿ ನಾನು ಉಪಯೋಗಿಸುತ್ತೇನೆ. ಈ ಉಕ್ಕುವ ನೀರಿದೆ ನೋಡಿರಿ, ಅದು ಉಕ್ಕುವಾಗಲೇ ಆ ನೀರು ತೆಗೆದುಕೊಳ್ಳಬೇಕು. ಅದನ್ನು ಅಧಿಕ ತೆಗೆಯುವಾಗ ಏನಾಗುತ್ತದೆ? ಇನ್ನೂ ಹೆಚ್ಚಾಗುತ್ತದೆ. ನೀವೇನ್ ಮಾಡಬಾರ್ದು, ನೀರು ಬಂತು, ಅದನ್ನು ಹಾಗೆ ಮುಚ್ಚೋಣ, 25 ವರ್ಷವಾದ ನಂತರ ತೆಗೆಯೋಣ ಅಂದ್ರೆ ನೀರು ಸಿಗೋದಿಲ್ಲ. ಆಗ ತೋಡಿ ತೋಡಿ ತೆಗೆಯುತ್ತಲೇ ಇರಬೇಕು. ನೀವು ಕೊಡುತ್ತಲೇ ಇರ್ರಿ. ನಾನು ನಿಮಗೆ ಹೇಳುತ್ತೇನೆ, ದೇವರು ಅಳತೆ ಇಲ್ಲದೆ ಕೊಡುತ್ತಾರೆ. ಯಾಕೆ ಗೊತ್ತಾ? ಕರ್ತನು ಕೊಡುವಾಗ ನಿಮಗೆ ಮಾತ್ರವಲ್ಲ, ನಿಮ್ಮ ಮೂಲಕವಾಗಿ ಇನ್ನೂ 5,000 ಜನರಿಗೆ ಕೊಡಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಈ ಸತ್ಯದಲ್ಲಿರುವಂತಹ ಈ ಚಿಕ್ಕ ಹುಡುಗ ಒಂದು 5 ರೊಟ್ಟಿ ಇಟ್ಟುಕೊಂಡಿದ್ನಲ್ಲ, ಅವನನ್ನೇ ದೇವರು 5,000 ಜನರಿಗೆ ಉಪಯೋಗಿಸಿದರು. 5,000 ಜನರಿಗೆ ಆ ಚಿಕ್ಕವನು 1,000ರಲ್ಲಿ ಚಿಕ್ಕವನಾಗಿ ಮಾರ್ಪಟ್ಟ. ಆ ಅಲ್ಪನು ದೊಡ್ಡ ಜನಾಂಗವಾದನು. ಯೋಚಿಸಿ ನೋಡಿ, ಆ ಹುಡುಗ ಲೈಫಲ್ಲೆಲ್ಲ ಸಾಕ್ಷಿ ಹೇಳುತ್ತಾನೆ, ನನ್ನ 5 ರೊಟ್ಟಿನ 5,000 ಜನರನ್ನು ಪೋಷಿಸಿತು, ಕರ್ತನು ನನ್ನನ್ನೇ ಉಪಯೋಗಿಸಿದರು. ಯೋಹಾನನು ಬರೆಯುತ್ತಾನೆ, ಒಬ್ಬ ಚಿಕ್ಕ ಹುಡುಗ 5 ರೊಟ್ಟಿಯನ್ನು ಕೊಟ್ಟನು. ಯೋಚಿಸಿ ನೋಡಿರಿ, ನಿಮ್ಮ ನನ್ನ ಹೆಸರು ಬೈಬಲ್ನಲ್ಲಿ ಬರುತ್ತದಾ ಎಂದು ಗೊತ್ತಿಲ್ಲ, ಆ ಹುಡುಗನ ಹೆಸರು ಬಂತು ನೋಡಿರಿ. ಅದೇ ಆಶೀರ್ವಾದ. ಕರ್ತನಿಗೆ ಕೊಡುತ್ತಾ ಇದ್ದೇವಾ? ಕರ್ತನು ಕೊಟ್ಟಿದ್ದನ್ನು ಕೊಡುತ್ತಿದ್ದೇವಾ? ದೇವರು ನಿಮಗೆ ಕೆಲವು ಕಾರ್ಯಗಳನ್ನು ಯಾಕೆ ಕೊಟ್ಟಿದ್ದಾರೆ? ಆ ಕಾರ್ಯಗಳನ್ನು ದೇವರು ಕೊಡುವುದು ನಿಮಗೆ ಮಾತ್ರವಲ್ಲ, ನೀವು ಇತರರಿಗೆ ಕೊಡುವುದಕ್ಕೆ ಅಭ್ಯಾಸಿಸಬೇಕು. ದೊಡ್ಡ ಜನಾಂಗವಾಗಬೇಕು, 5,000 ಜನ ಆಗಬೇಕು ಅಂದರೆ ಯು ಮಸ್ಟ್ ಗಿವ್. ನನಗೆ ಎಮಿಲ್ ಜಬಸಿಂಗ್ ಅಣ್ಣ ಅವರ ಒಂದು ಹಾಡಿದೆ, ಬಹಳ ಸುಂದರವಾಗಿದೆ. ಕ್ರಿಸ್ತನಿಗೋಸ್ಕರವಾಗಿ ಕಳೆದುಕೊಂಡಂತಹ ಯಾರು ಕೂಡ ದರಿದ್ರರಾದದ್ದಿಲ್ಲ, ರಾಜ್ಯದ ಒಳಿತಿಗಾಗಿ ಕಷ್ಟಪಟ್ಟಂತವರು ನಷ್ಟ ಹೊಂದಿದ್ದಿಲ್ಲ. ಎಷ್ಟು ದೊಡ್ಡ ಆಶೀರ್ವಾದ ನೋಡಿ. ಕ್ರಿಸ್ತನಿಗೋಸ್ಕರವಾಗಿ ಕಳೆದುಕೊಂಡಂತ ಯಾರು ಕೂಡ ದರಿದ್ರರಾದದ್ದೇ ಇಲ್ಲ. ನಮ್ಮ ಪಾಸ್ಟರ್ ನಮಗೆ ಹೇಳಿಕೊಟ್ಟದ್ದು. ನಮ್ಮ ಪಾಸ್ಟರ್ ಅವರು, ನಿಮಗೆ ಗೊತ್ತು, ಚಾರ್ಲ್ಸ್ ಆರೋನ್ ಅವರ ಕುರಿತು ಯಾಕೆ ಸಂದೇಶದಲ್ಲಿ ಆಗಾಗ್ಗೆ ಹೇಳುತ್ತೇನೆ ಅಂದರೆ, ನಾನು ಸಂತೋಷವಾಗಿ ಹೇಳುತ್ತೇನೆ, ದೇವರು ನನಗೆ ಒಳ್ಳೆಯ ಆತ್ಮಿಕ ತಂದೆಯನ್ನು ಕೊಟ್ಟರು. ನಾನು ಇವತ್ತು ಸೇವೆ ಮಾಡುತ್ತಾ ಇದ್ದೇನೆ ಅಂದ್ರೆ ದೇವರು ನನಗೆ ಕೊಟ್ಟಂತ ಬೆಸ್ಟ್ ಆತ್ಮಿಕ ತಂದೆ. ಅವರ ಬಳಿ ನಾನು ಕಲಿತುಕೊಂಡಂತ ಒಂದು ವಿಷಯ ಏನೆಂದರೆ, ಅವರಿಗೆ ಆಫರಿಂಗ್ ಬರುವಾಗ ಆ ಆಫರಿಂಗ್ ಅನ್ನು ತೆಗೆದುಕೊಡುವುದಕ್ಕೆ ಯೋಚನೆ ಮಾಡುವುದಿಲ್ಲ. ನಾನು ಕಣ್ಮುಂದೆ ನೋಡಿದ್ದೇನೆ. ದಶಮ ಭಾಗ ಬಂದು ಕೊಡುತ್ತಾರೆ. ಸಂಡೇ ಸರ್ವಿಸ್ ಅಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಇರುತ್ತಾರೆ. ದಿಢೀರ್ ಎಂಬುದಾಗಿ ಯಾರಾದ್ರೂ ಈ ಕಡೆಯಿಂದ ಬಂದು, ಅಯ್ಯ ಬಹಳ ಕಷ್ಟ ಅಯ್ಯ, ನನಗಾಗಿ ಪ್ರಾರ್ಥಿಸಿ ಅಯ್ಯ ಅಂದಾಗ ಆಫರಿಂಗ್ ಕವರನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾರೆ. ನೇರವಾಗಿ ನೋಡಿದ್ದನ್ನು ಹೇಳ್ತಿದ್ದೇನೆ. ಯಾವ ಕವರ್ ಸಿಗುತ್ತದೋ ಅದನ್ನು ಕೊಟ್ಟು ಹೋಗು ಅನ್ನುತ್ತಾರೆ. ಅದರಲ್ಲಿ ಎಷ್ಟು ಸಾವಿರ ಇತ್ತು ಎಂದು ಅವರು ನೋಡುವುದೇ ಇಲ್ಲ. ಪ್ರಾರ್ಥನೆ ಮಾಡುತ್ತಾ ಅವರು ಪಾಕೆಟ್ ಒಳಗೆ ಇಟ್ಟುಕೊಳ್ಳುತ್ತಾರೆ. ಯಾರಾದ್ರೂ ಬಂದು ಕೇಳುತ್ತಾರೆ, ಅಯ್ಯ ನಮಗೋಸ್ಕರ ಪ್ರಾರ್ಥಿಸಿ, ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗ್ತಿಲ್ಲ ಅಂದ್ರೆ ಪಾಕೆಟ್ ಇಂದ ಕೈಯಲ್ಲಿ ತೆಗೆದು ಹಾಗೆ ಕೊಟ್ಟು ಕಳುಹಿಸುತ್ತಾರೆ. ನಾನು ಹೇಳುತ್ತೇನೆ, ನಮ್ಮ ಪಾಸ್ಟರ್ ಕಡೆಯ ನಿಮಿಷದಲ್ಲಿ ಸಾಯುವ ತನಕ ಅವರ ಕುರಿತಾಗಿ ನಮಗೆ ಗೊತ್ತು. ಅವರು ಒಂದು ದಿನವೂ ಕೂಡ ಕಷ್ಟಪಟ್ಟದ್ದೇ ಇಲ್ಲ, ಕೊರತೆಯಲ್ಲಿ ಇದ್ದದ್ದೇ ಇಲ್ಲ. ದೇವರು ಅವರನ್ನು ಹೇರಳವಾಗಿ ಆಶೀರ್ವದಿಸಿದರು. ನೀನು ಕ್ರಿಸ್ತನಿಗೋಸ್ಕರವಾಗಿ ಏನೇ ಕಳೆದುಕೊಂಡರೂ ಕೂಡ ದರಿದ್ರನಾಗುವುದೇ ಇಲ್ಲ. ಕೊಡುವುದಕ್ಕೆ ಅಭ್ಯಾಸಿಸಿರಿ. ದೇವರು ಏನ್ ಕೊಟ್ಟಿದ್ದಾರೆ? ಸತ್ಯವನ್ನು ಕೊಟ್ಟಿದ್ದಾರೆ. 4 ಜನರಿಗೆ ಕೊಡುವುದಕ್ಕೆ ಅಭ್ಯಾಸಿಸಿರಿ. ಕರ್ತನು ನಿಮಗೆ ತಲಾಂತು ಕೊಟ್ಟಿದ್ದಾರೆ, 4 ಜನರಿಗೆ ಅದನ್ನು ಯೂಸ್ ಮಾಡಿ. ಆಗಲೇ ದೇವರು ನಿಮ್ಮನ್ನು 1000 ಜನರಿಗೆ ಆಶೀರ್ವಾದವಾಗಿ ಮಾರ್ಪಡಿಸುವುದಕ್ಕೆ ಸಾಧ್ಯ. ಇದು ನಂದು ನನ್ನದು ಯಾರಿಗೂ ಕೊಡುವುದಿಲ್ಲ. ನಮ್ಮ ಹತ್ರ ಇರುವಂತ 5 ರೊಟ್ಟಿಯನ್ನು ತೆಗೆದು ಕೊಡಬೇಕು. ಅವರು ಅದನ್ನು 5,000 ಜನರಿಗೆ ಕೊಡುತ್ತಾರೋ 50,000 ಜನರಿಗೆ ಕೊಡುತ್ತಾರೋ ಅದು ಅವರ ಇಷ್ಟ. ನಿಮಗೂ ನನಗೂ ಮತ್ತೆ 5,000 ಜನರಲ್ಲಿ ಅವಶ್ಯವಾದದನ್ನು ಕೊಟ್ಟಿದ್ದಾರ. ಸ್ತೋತ್ರ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಎಂಬುದಾಗಿ ಹೇಳಿ ಹೋಗುತ್ತಾ ಇರಬೇಕು. ನಮ್ಮ ಬಳಿ ದೇವರು ಕೊಟ್ಟದ್ದು ಕೇವಲ ನಮಗೋಸ್ಕರವಾಗಿ ಮಾತ್ರವಲ್ಲ, ನಮ್ಮ ಮೂಲಕ ಅನೇಕರನ್ನು ಪೋಷಿಸುವುದಕ್ಕೆ ದೇವರು ಬಯಸುತ್ತಿದ್ದಾರೆ. ಆಗಲೇ ಸಭೆ 1000ದಲ್ಲಿ ದೊಡ್ಡದಾಗಿ ಮಾರ್ಪಡುತ್ತದೆ. ನೀವು ಕೊಟ್ಟು ನೋಡಿರಿ, ದೇವರು ನಿಮ್ಮನ್ನು 1000 ಗಟ್ಟಲೆ ಆಶೀರ್ವಾದ ಮಾಡುತ್ತಾರೆ. ಧರ್ಮೋಪದೇಶ ಕಾಂಡ 1:11 ಪ್ರಕಾರ ದೇವರು ಆಶೀರ್ವದಿಸುತ್ತಾರೆ. ಆದರೆ ನೀವು ಅದನ್ನು ಹಾಗೆ ಇಟ್ಟುಕೊಳ್ಳಬೇಡಿ. ನಾನು ಹೇಳುತ್ತಿರುವುದು ಆತ್ಮಿಕ ವಿಷಯ, ಸತ್ಯದ ಕುರಿತು ಹೇಳುತ್ತಿದ್ದೇನೆ. ಅದು ನಿಮ್ಮ ಪ್ರಕಾರ ಆಫರಿಂಗ್ ಬೇಕಾದರೂ ಇಟ್ಟುಕೊಳ್ಳಿ, ಯಾವುದೋ ಒಂದು. ಕೊಡುವಂತಹ ಯಾವನು ಕೂಡ ದರಿದ್ರನಾದದ್ದೇ ಇಲ್ಲ. ಅದೇ ದೇವರು ನಮಗೆ ಹೇಳಿಕೊಟ್ಟದ್ದು. ಕಡೆಯದಾಗಿ ಓದಿರಿ 1 ಅರಸರುಗಳ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯ.
ಆದುದರಿಂದ ಅವನ ಸೇವಕರು ಅವನಿಗೆ, ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು ಹುಡುಕತಕ್ಕದ್ದು. ಆಕೆಯು ಅರಸನ ಸನ್ನಿಧಿಯಲ್ಲಿದ್ದುಕೊಂಡು ಅವನನ್ನು ಪರಾಂಬರಿಸಬೇಕು. ಆಕೆಯು ನಮ್ಮ ಒಡೆಯನಾದ ಅರಸನ ಮಗ್ಗಲಲ್ಲಿ ಮಲಗುವುದಾದರೆ ಅವನಿಗೆ ಬೆಚ್ಚಗಾಗುವುದು ಎಂದು ಹೇಳಿ, ಫಸ್ಟು ಗಾಸ್ಪಲ್, ಒಬ್ಬ ಚಿಕ್ಕ ಹುಡುಗಿಯ ಮೂಲಕವಾಗಿ ದೇವರು ದೊಡ್ಡ ಗಾಸ್ಪಲನ್ನು ತೆಗೆದುಕೊಂಡು ಹೋದರು. ಎರಡನೆಯದಾಗಿ ವರ್ಡ್ ಆಫ್ ಗಾಡ್, ಒಬ್ಬ ಹುಡುಗನ ಮೂಲಕವಾಗಿ ದೇವರು 5,000 ಜನ 10,000 ಜನರಿಗೆ ಪೋಷಿಸಿದರು. ಈಗ ಲಾಸ್ಟ್ ಆಗಿ ಒಂದು ಉಜ್ಜೀವನ, ಒಂದು ರಿವೈವಲ್. ಬಿಸಿ ಇಲ್ಲದೆ ಮಲಗಿಕೊಂಡಿದ್ದಾರೆ ದಾವಿದನು. ಬಿಸಿ ಇಲ್ಲದೆ ಇರುವಂತಹ ದಾವಿದನಿಗೆ ಬೆಚ್ಚಗೆ ಮಾಡಬೇಕು. ಈ ದಾವಿದನನ್ನು ಎಬ್ಬಿಸಬೇಕು. ಅದೇ ಸಮಯದಲ್ಲಿ ಆ ಬಿಸಿಯನ್ನು ಉಂಟು ಮಾಡುವುದಕ್ಕೆ ಒಬ್ಬ ಹುಡುಗಿ ಅವಶ್ಯವಾಗುತ್ತಾಳೆ. ಒಂದು ಚಿಕ್ಕ ಸೇವೆ, ಒಬ್ಬ ಚಿಕ್ಕ ಸೇವಕ, ಒಂದು ಸಭೆ, ಆ ಏರಿಯಾದಲ್ಲಿರುವಂಥ ಒಂದು ಚಿಕ್ಕ ಸಭೆ, ಆ ದೇಶದಲ್ಲಿರುವಂಥ ಒಂದು ಚಿಕ್ಕ ಸೇವೆ. ದೇವರು ಎದುರು ನೋಡುತ್ತಾರೆ. ಯಾತಕ್ಕಾಗಿ ಗೊತ್ತಾ? ಫೈನಲಿ ಫಾರ್ ರಿವೈವಲ್, ಉಜ್ಜೀವನಕ್ಕಾಗಿ. ಈಗ ಕ್ರೈಸ್ತತ್ವ ಒಂದು ರೀತಿಯಲ್ಲಿ ಮಲಗಿಕೊಂಡಿದೆ. ಒಂದು ಕಡೆ ಒಂದು ಗುಂಪು ಆಕ್ಟಿವ್ ಆಗಿ ಕೆಲಸ ಮಾಡುತ್ತಾ ಇದ್ದರೂ ಬಹುತೇಕ ಸಭೆಗಳು ಬಿಸಿ ಇಲ್ಲದ ಹಾಗೆ ಇದೆ. ನಮಗೆ ಗೊತ್ತು, ಬಿಸಿ ಇಲ್ಲದೆ ಸಭೆ ಇದೆ. ಆತ್ಮವೂ ಇಲ್ಲ, ಅಗ್ನಿಯೂ ಇಲ್ಲ. ಏನೋ ಬರುತ್ತಾರೆ ಹೋಗುತ್ತಾರೆ, ಹಾಗೇ ಇದೆ. ಬಂದು ಹೋಗುವುದರಿಂದ ಅವರಿಗೂ ಪ್ರಯೋಜನವಿಲ್ಲ, ನಡೆಸುವುದರಿಂದ ಇವರಿಗೂ ಪ್ರಯೋಜನವಿಲ್ಲ. ನಾವು ಸಭೆಯನ್ನು ನಡೆಸುತ್ತೇವೆ, ನಾವು ಸೇವೆ ಮಾಡುತ್ತೇವೆ. ಅದು ಎವಾಂಜಲಿಸ್ಟೋ, ಪಾಸ್ಟರೋ, ಪ್ರವಾದಿನೋ. ಪ್ರವಾದಿಯ ಪ್ರವಾದನೆಗಳಲ್ಲಿ ಈಗ ಬೆಂಕಿ ಇಲ್ಲ. ಬಹುತೇಕವಾಗಿ 95% ಇಲ್ಲ. ಈಗ ಇರುವಂತ ಪ್ರವಾದನೆ ಅವರನ್ನು ತಣ್ಣಗೆ ಮಾಡುವ ಪ್ರವಾದನೆ. ಅವನನ್ನು ಬಿಸಿ ಮಾಡಿ ಎಬ್ಬಿಸುವಂತ ಭಕ್ತಿ ವೃದ್ಧಿಗೆ ತಕ್ಕ ಪ್ರವಾದನೆಯೇ ಇಲ್ಲ. ನಿನಗೆ ಮನೆ ಕೊಡುತ್ತಾರೆ, ಕಾರ್ ಕೊಡುತ್ತಾರೆ, ಮದುವೆ ಮಾಡಿಕೊಡುತ್ತಾರೆ, ಆ ನಂತರ ಹೊರದೇಶದಲ್ಲಿ ಕೆಲಸ ಕೊಡುತ್ತಾರೆ, ಅಭಿವೃದ್ಧಿ ಮಾಡುತ್ತಾರೆ, ವಿಸ್ತಾರ ಮಾಡುತ್ತಾರೆ. ಇದೆಲ್ಲ ತಣ್ಣನೆಯ ಪ್ರವಾದನೆಗಳು. ನಿಮ್ಮ ಹೃದಯವನ್ನು ತಣ್ಣಗೆ ಮಾಡುತ್ತದೆ, ಸಂತೋಷಪಡಿಸುತ್ತದೆ. ಅಗ್ನಿಮಯವಾದ ಪ್ರವಾದನೆ ಅಂದ್ರೆ ಏನ್ ಗೊತ್ತಾ? ಮಲಗಿರುವಂತ ನಿಮ್ಮನ್ನು ಎಬ್ಬಿಸುವಂತ ಪ್ರವಾದನೆ ಬರುತ್ತದೆ. ಎದ್ದೇಳು ಚಿಯೋನೆ ಎಂಬುದಾಗಿ ಬರುತ್ತದೆ. ಅಗ್ನಿಮಯವಾದಂತಹ ಸತ್ಯವು ಹೇಗೆ ಇರುತ್ತದೆ ಗೊತ್ತಾ? ಒಂದು ಮಲಗಿರುವಂತಹ ಸಭೆಯನ್ನು ಅದು ಎಬ್ಬಿಸುತ್ತದೆ. ಒಂದು ಸೇವೆಗೆ ಒಂದು ಗುಂಪನ್ನು ಎಬ್ಬಿಸುತ್ತದೆ. ಅಗ್ನಿಮಯವಾದಂತಹ ಸುವಾರ್ತೆ ಹೇಗಿರುತ್ತದೆ ಗೊತ್ತಾ? ಜನರಿಗೆ ಆಸೆ ತೋರಿಸಿ ಮಾತನಾಡುವುದಿಲ್ಲ. ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನನ್ನು ಹಾಗೆ ಮಾಡುತ್ತಾರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತೆ ಮಾಡುತ್ತಾರೆ, ಇದೆಲ್ಲ ಬರುವುದಿಲ್ಲ. ಸುವಾರ್ತೆ ಹೇಗಿರುತ್ತದೆ ಗೊತ್ತಾ? ಬಿಲಿಗ್ರಾಮ್ ಅವರು ಹೇಳಿದ ಸುವಾರ್ತೆ ಆಗಿರುತ್ತದೆ. ಹೃದಯದಲ್ಲಿ ಚುಚ್ಚಲ್ಪಟ್ಟ ಹಾಗೆ ಇರುತ್ತದೆ. ಅದುವೇ ಅಗ್ನಿಮಯವಾದ ಸುವಾರ್ತೆ, ಅದುವೇ ಅಗ್ನಿಮಯವಾದ ಪ್ರವಾದನೆ, ಅದುವೇ ಅಗ್ನಿಮಯವಾದ ಸಭೆ. ಇಂದು ಕ್ರೈಸ್ತತ್ವವು ಒಂದು ರೀತಿಯಲ್ಲಿ ಮಲಗಿಕೊಂಡಿದೆ. ಆದರೆ ಈಗ ಬಿಸಿ ಇಲ್ಲ, ತಣ್ಣಗೆ ಮಾಡುವಂಥದ್ದು ಸಂತೋಷ. ಮನಸ್ಸು ತಣ್ಣಗಾಗುತ್ತದೆ. ಸಭೆಯು ಅಗ್ನಿಮಯವಾಗಿ ಹತ್ತಿ ಉರಿಯಬೇಕು. ಹಾಗಾದರೆ ಈಗ ಸಭೆಯನ್ನು ಅಗ್ನಿಮಯವಾಗಿ ಮಾಡುವುದಕ್ಕೆ ದೇವರಿಗೆ ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ, ಅವಶ್ಯವಾಗಿದ್ದಾರೆ. ಒಂದು ಚಿಕ್ಕ ಸಭೆ ಅವಶ್ಯವಾಗಿದೆ. ಹೆಚ್ಚು ಕಮ್ಮಿ ಒಂದು 400 ವರ್ಷಗಳ ಹಿಂದೆ, ಮಾರ್ಟಿನ್ ಲೂಥರ್ ನಂತರ 1543 ನಂತರ, ಒಂದು 400 ವರ್ಷದಿಂದ 350 ವರ್ಷದಿಂದ ಸಭೆ ಅಗ್ನಿ ಇಲ್ಲದೇ ಇತ್ತು. ದಿಢೀರೆಂಬುದಾಗಿ 1906ರಲ್ಲಿ ವಿಲಿಯಂ ಸೀಮೋರ್ ಎಂಬುದಾಗಿ ದೇವರೊಬ್ಬ ಸೇವಕರನ್ನು ಎಬ್ಬಿಸುತ್ತಾರೆ. ಅಪೋಸ್ಟಲಿಕ್ ಫೈತಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ. ಆ ಒಬ್ಬ ಮನುಷ್ಯನಲ್ಲಿ ಉಂಟಾದಂತಹ ಬೆಂಕಿಯು ಹೆಚ್ಚು ಕಮ್ಮಿ 120 ವರ್ಷಗಳಿಂದ ಭೂಮಿಯನ್ನು, ಸಭೆಯನ್ನು ಬಿಸಿಯಾಗಿಟ್ಟಿದೆ. ಇಲ್ಲಿಯ ತನಕ ಇಟ್ಟಿದೆ. ಅವತ್ತು ಯೆರೂಸಲೇಮಿನಲ್ಲಿ 120 ಜನರ ಮೇಲೆ ಬಂದಂತಹ ಬೆಂಕಿ 2000 ವರ್ಷಗಳಿಂದ ಸಭೆಯನ್ನು ಬಿಸಿಯಾಗಿಟ್ಟಿದೆ. ಅದೇ ರೀತಿಯಾಗಿಯೇ ನಿಮ್ಮ ಒಬ್ಬರಲ್ಲಿ ಉಂಟಾಗುವಂತಹ ಬೆಂಕಿಯು ಈ ಪ್ರಾಂತ್ಯ ಪೂರ್ತಿಯಾಗಿ, ಬ್ಯಾಂಗ್ಳೂರು ಪ್ರಾಂತ್ಯ ಪೂರ್ತಿಯಾಗಿ, ಅಷ್ಟೇ ಯಾಕೆ, ಕರ್ತನ ಚಿತ್ತವಾದರೆ ಕರ್ನಾಟಕದಾದ್ಯಂತ, ಕರ್ತನ ಚಿತ್ತವಾದರೆ ಇಂಡಿಯಾದಾದ್ಯಂತ ಅಗ್ನಿಮಯವಾಗಿ ಮಾರ್ಪಡುತ್ತದೆ. ಈಗ ಕರ್ತನಿಗೆ ಬೇಕಾಗಿರುವುದು ಆ ಒಂದು ಚಿಕ್ಕ ಹುಡುಗಿ, ಆ ಒಂದು ಸಭೆ, ಆ ಒಂದು ಸೇವಕ. ಯೋಚನೆ ಮಾಡಿ ನೋಡಿ, ಹಾಸ್ಪಿಟಲ್ಗೆ ಬೆಡ್ ರಿಡನ್ ಆಗಿ ಬರುತ್ತಾನೆ, ಹಾಗೆ ಮಲಗಿದವನಾಗಿ ಬರುತ್ತಾನೆ. ಅವನು ಹಿಂತಿರುಗಿ ಹೋಗುವಾಗ ಅವನು ನಡೆದುಕೊಂಡು ಹೋದ್ರೇನೆ ಸಕ್ಸಸ್. ಮಲಗಿರುವವನನ್ನು ನಡೆಯುವಂತೆ ಮಾಡಬೇಕು, ಅದೇ ಹಾಸ್ಪಿಟಲ್. ಮಲಗಿರುವಂಥ ಆತ್ಮವನ್ನು ನಡೆಯುವಂಥ ಆತ್ಮವಾಗಿ, ಓಡುವಂಥ ಆತ್ಮವಾಗಿ ಮಾಡಬೇಕು, ಅದುವೇ ಒಳ್ಳೆಯ ಸಭೆ. ನಾನು ಹೇಳುತ್ತೇನೆ, ಯೇಸು ಬರುವಾಗ ಇಡೀ ಇಸ್ರಾಯೇಲ್ ഇരുಳಾಗಿ ಇತ್ತು, ഇരുಳಲ್ಲಿ ಇತ್ತು. ಯಾರು ಕೂಡ ಸತ್ಯವನ್ನು ಕೇಳಲಿಲ್ಲ. ಆದರೆ ಯೇಸು ಬಂದಾಗ ವಾಕ್ಯ ಹೇಳುತ್ತದೆ, ഇരുಳಿನಲ್ಲಿರುವಂತಹ ಜನರು ದೊಡ್ಡ ಬೆಳಕನ್ನು ಕಂಡರು. ಈಗ ನೀವು ಯೋಹಾನ 6ರಲ್ಲಿ ಓದುದ್ರಲ್ಲ, ಅದರ ಹಿಂದಿನ ಸಂಭವಗಳನ್ನು ಮತ್ತಾಯ ಹಾಗೂ ಮಾರ್ಕನ ಪುಸ್ತಕದಲ್ಲಿ ನೀವು ಓದಿ ನೋಡಿ. ಯೇಸು ಪ್ರಸಂಗ ಮಾಡಿ ಹೋದ್ರಂತೆ, ಆದರೆ ಜನರು ಅವರನ್ನು ಬಿಡದೆ ಹಿಂದಟ್ಟಿದರು. ಅವರು ಆಚೆ ದಡಕ್ಕೆ ಹೋದಾಗ ಅವರು ಕಾಲ್ನಡೆಯಿಂದ ಬಂದರು ಎಂಬುದಾಗಿ ಇದೆ. ಸುತ್ತು ಹಾಕಿಕೊಂಡು ಬಂದರು. ಇವರು ಒಂದು ಏರಿಯನ್ನು, ಒಂದು ನದಿಯನ್ನು ದಾಟಿ ಆ ಕಡೆಗೆ ಹೋಗುತ್ತಾರೆ ಬೋಟ್ನಲ್ಲಿ. ಇವರು ಸುತ್ತು ಹಾಕಿಕೊಂಡು ಬಂದರು. ವಾಕ್ಯ ಹೇಳುತ್ತದೆ, ಯೇಸು ಅವರನ್ನು ಕಂಡು ಮನ ಮರುಗಿ
ಬಿಸಿ ಇಲ್ಲದೆ ಇರುವಂತ ಗುಂಪಿಗೆ ಬಿಸಿಯನ್ನು ಉಂಟು ಮಾಡಿದರು. ಇರುಳಲ್ಲಿದ್ದಂತಹ ಜನರಿಗೆ ಬೆಳಕನ್ನು ಉಂಟು ಮಾಡಿದರು. ನೀನು ಮಾತನಾಡುವುದು ಬೇಡ, ಮೋಶೆ ಮಾತನಾಡಲಿ ಎಂಬುದಾಗಿ ಹೇಳಿದಂತ ಈ ಜನರನ್ನು ದೇವರೇ ಮಾತನಾಡಲಿ ಎಂಬುದಾಗಿ ಕೇಳುವಂತೆ ಮಾಡಿದ್ರು ನೋಡಿ. ಅದುವೇ ನಿನ್ನಲ್ಲಿರುವಂತ ಬೆಂಕಿ ಒಂದು ದೇಶವನ್ನೇ ಹತ್ತಿ ಉರಿಸುವಂತದ್ದು. ಇದೇ ಇಸ್ರಾಯೇಲ್ ಜನರೇ ಮೋಶೆಗೆ ಹೇಳಿದ್ರು, ಮೋಶೆ ಮಾತನಾಡಲಿ, ಕರ್ತನು ಮಾತನಾಡುವುದು ಬೇಡ ಎಂದು. ಇದೇ ಇಸ್ರಾಯೇಲ್ ಜನರು ಹೇಳುತ್ತಾರೆ, ಯೇಸು ಮಾತನಾಡಲಿ, ಯೇಸುವನ್ನು ಮಾತನಾಡುವುದಕ್ಕೆ ಹೇಳಿ ಅನ್ನುತ್ತಾರೆ. ಆ ಬೆಂಕಿಯನ್ನು ಉಂಟು ಮಾಡಿದ್ರು ನೋಡಿ, ಅದು ಬರಬೇಕು ಚರ್ಚ್ನೊಳಗೆ. ಇವತ್ತು ಬರ್ತಾ ಇದೆಯಾ? ತಪ್ಪನ್ನು ಸೇವಕರ ಮೇಲೆ ಹಾಕಬೇಡಿ, ತಪ್ಪನ್ನು ವಿಶ್ವಾಸಿಗಳ ಮೇಲೆ ಹಾಕಬೇಡಿ, ತಪ್ಪನ್ನು ಸೇವೆಯ ಮೇಲೆ ಹಾಕಬೇಡಿ, ನಮ್ಮ ಮೇಲೆ ಹಾಕಿಕೊಳ್ಳಿ. ನಾನು ಸರಿ ಇಲ್ಲ, ನಾನು ಸರಿಯಾದರೆ ದೇವರು ನನ್ನನ್ನು ತೆಗೆದು ಒಂದು ದೊಡ್ಡ ಗುಂಪಿಗೆ ಉಪಯೋಗ ಮಾಡುತ್ತಾರೆ, ಒಂದು ಉಜ್ಜೀವನಕ್ಕೆ ಕಾರಣವನ್ನಾಗಿ ಮಾಡುತ್ತಾರೆ. ಅನೇಕರು ಕೇಳುತ್ತಾರೆ, ಏನ್ರಿ ಉಜ್ಜೀವನ ಬರುತ್ತದ ಬರುವುದಿಲ್ವಾ? ನನಗೆ ಉಜ್ಜೀವನ ಬರುತ್ತದ ಇಲ್ವಾ ಎಂಬುದಾಗಿ ಗೊತ್ತಿಲ್ಲ, ಬರಬೇಕೆಂದು ಆಸೆ ಪಡುತ್ತೇನೆ ಅಷ್ಟೇನೆ. ಅದಕ್ಕೆ ಕೂಡಲೇ ಅದರ ಕುರಿತು ವಾಕ್ಯದಲ್ಲಿ ಎಲ್ಲಿದೆ? ವಾಕ್ಯದಲ್ಲಿ ಎಲ್ಲಿದೆ ಉಜ್ಜೀವನವೇ ಇಲ್ಲ? ಏನ್ ಬೇಕಾದ್ರೂ ಇರಲಿ, ನನಗೆ ಆಸೆ ಇದೆ, ಕ್ರಿಸ್ತನು ಬರುವಷ್ಟರಲ್ಲಿ ಲಕ್ಷಗಟ್ಟಲೆ ಜನರು ಸಭೆಯೊಳಗೆ ಬರಬೇಕು, ಲಕ್ಷಗಟ್ಟಲೆ ಸಭೆಗಳು ಪರಲೋಕಕ್ಕೆ ಆತನೊಂದಿಗೆ ಹೋಗಬೇಕು. ಇದು ನಮ್ಮ ಆಸೆ. ಅದಕ್ಕೆ ನಾವು ಯಾಕೆ ಉಪಯೋಗವಾಗಬಾರದು? ಯಾಕೆ ಬಿಸಿಯನ್ನು ಉಂಟು ಮಾಡುವಂತ ಗುಂಪಾಗಬಾರದು? ಇವತ್ತು ಒಂದು ದೊಡ್ಡ ಗುಂಪು ದಾವಿದನ ಸುತ್ತಲೂ ಇತ್ತು. ಹೆಚ್ಚು ಕಮ್ಮಿ 8 ಹೆಂಡತಿಯರಿದ್ದಾರೆ ದಾವಿದನಿಗೆ. ನ್ಯಾಯವಾಗಿ ಬೆಚ್ಚಗೆ ಉಂಟು ಮಾಡಬೇಕಾಗಿರುವಂತವರು ಆ ಹೆಂಡತಿಯರು, ಅವರೇ ಬೆಚ್ಚಗೆ ಮಾಡಬೇಕು. ಆದರೆ ಅವರೆಲ್ಲರೂ ರಾಣಿಗಳಾಗಿ ಮಾರ್ಪಟ್ಟಿದ್ದಾರೆ. ಅವರಿಗೆಲ್ಲ ಅವರಲ್ಲೇ ಬಿಸಿ ಹೋಯಿತು. ಇನಿ ಅವರಿಂದ ದಾವಿದನಿಗೆ ಬೆಚ್ಚಗೆ ಉಂಟು ಮಾಡುವುದಕ್ಕೆ ಆಗಲ್ಲ. ಈಗ ಕರ್ತನಿಗೆ ಅವಶ್ಯವಾಗಿರೋದು ಒಬ್ಬ ಚಿಕ್ಕ ಹುಡುಗಿ. ಇರುವಂತ ದೊಡ್ಡ ದೊಡ್ಡ ಸೇವಕರೆಲ್ಲ ಇರಲಿ, ಯಾರ ಕುರಿತು ತಪ್ಪೇಳುವುದಕ್ಕೆ ಇಲ್ಲ, ಅವಶ್ಯವೂ ಇಲ್ಲ. ಕರ್ತನಿಗೆ ಬೇಕಾಗಿರುವುದು ನೀನು, ಕರ್ತನಿಗೆ ಬೇಕಾಗಿರುವುದು ಇಲ್ಲಿ ಒಬ್ಬ ಚಿಕ್ಕ ಹುಡುಗಿ, ಕರ್ತನಿಗೆ ಬೇಕಾಗಿರೋದು ಒಂದು ಚಿಕ್ಕ ಗುಂಪು, ಕರ್ತನಿಗೆ ಬೇಕಾಗಿರೋದು ಒಂದು ಚಿಕ್ಕ ಸಭೆ. ನಿಮ್ಮ ಮೂಲಕವಾಗಿ ದೇವರು ಒಂದು ರಾಜ್ಯವನ್ನೇ ಎಬ್ಬಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ದಾವಿದನು ಎದ್ದ ಅಂದರೆ ಸೊಲೊಮೋನನ ಅರಸನು. ದಾವಿದನು ಹೇಳದೇ ಇರುವ ತನಕ ಸೊಲೊಮೋನನ ಅರಸನಲ್ಲ. ಹಾಗಂದರೆ ಕರ್ತನು ಎಕ್ಸ್ಪೆಕ್ಟ್ ಮಾಡುತ್ತಾ ಇರುವಂಥ ರಿವೈವಲ್ ನಿಮ್ಮ ಬಳಿಯಲ್ಲೇ ಇದೆ. ದೇವರು ಆ ಚಿಕ್ಕ ಹುಡುಗಿಯನ್ನು ಹುಡುಕುತ್ತಾ ಇದ್ದಾರೆ. ನೀವು ಎದ್ದೇಳಿ, ನಿಮ್ಮ ಮೂಲಕವಾಗಿ ಇಸ್ರಾಯೇಲ್ಗೆ ಅರಸನನ್ನು ಉಂಟು ಮಾಡುವಂತಹ ದೇವರಿದ್ದಾರೆ. ನಿಮ್ಮೊಳಗಿಂದ ದೇಶವನ್ನು ಆಳುವಂಥ ಅಧಿಪತಿಗಳು ಹೊರಡುತ್ತಾರೆ. ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ಪೆರು ದೇಶದಲ್ಲಿ ಒಂದು ಕನ್ವೆನ್ಷನ್ ನಡೆಯಿತು. ಆ ದೇಶದಲ್ಲಿ ಉನ್ನತ ಪದವಿಯಲ್ಲಿದ್ದವರು, ಅಧ್ಯಕ್ಷರೋ ಪ್ರಧಾನಿಯೋ, ಅವರು ಬಂದು ಆ ಕನ್ವೆನ್ಷನ್ ಅಲ್ಲಿ ಭಾಗಿಯಾಗುತ್ತಾರೆ. ಯೋಚಿಸಿ ನೋಡಿರಿ, ನೀವು ಹಾಗೂ ನಾನು ಎದ್ದರೆ ಯಾಕೆ ಈ ದೇಶದ ನಾಯಕರುಗಳು ಕೂಡ ಸಭೆಯೊಳಗೆ ಬಂದು ಕೂತುಕೊಳ್ಳಬಾರದು? ಯಾಕೆ ಆಗಬಾರದು? ಅವರು ಒಂದು ವೇಳೆ ನೆಬುಕದ್ನೆಚ್ಚರರಾಗಿಯೇ ಇರಲಿ, ನೀನು ದಾನಿಯೇಲನಾಗಿ ಇರು. ನಿನ್ನ ದೇವರ ಮುಂಭಾಗದಲ್ಲಿ ನೆಬುಕದ್ನೆಚ್ಚರನು ಸಾಷ್ಟಾಂಗವೆರಗುವಂತೆ ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ದೇವರು ಅಡ್ಡ ಬೀಳುವಂತೆ ಮಾಡುತ್ತಾರೆ. ಈ ದೇಶದ ಅರಸರುಗಳು, ಈ ದೇಶದ ರಾಣಿಗಳನ್ನು ದೇವರು ಕರೆತಂದು ಅವರ ಮುಂಭಾಗದಲ್ಲಿ ಸಾಷ್ಟಾಂಗವೆರಗುವಂತೆ ಮಾಡುವುದಕ್ಕೆ ಸಾಧ್ಯ. ಎಷ್ಟೋ ಅರಸರುಗಳು ಬಿಲ್ಲಿಗ್ರಾಮ್ ಅವರ ಹತ್ರ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕೆ ಬಂದಂತ ಅಮೆರಿಕದ ಅಧ್ಯಕ್ಷರುಗಳು, ಯೋಚನೆ ಮಾಡಿ ನೋಡಿ. ಸೌತ್ ಕೊರಿಯಾದಲ್ಲಿ ಪ್ರಧಾನಿಯವರು ಪಾಲಾಂಗಿಚ್ ಅವರ ಹತ್ರ ಪ್ರಾರ್ಥನೆ ಮಾಡಿಸಿಕೊಂಡು ಹೋಗುತ್ತಾರೆ. ಯಾಕೆ ನಡೆಯುವುದಿಲ್ಲ? ಪೆರು ದೇಶದಲ್ಲಿ ನಡೆದಿದೆ, ಎಷ್ಟು ಆಫ್ರಿಕಾ ದೇಶದಲ್ಲಿ ನಡೆದಿದೆ, ಎಲ್ಲಾ ದೇಶದಲ್ಲೂ ನಡೆದಿದೆ. ಈ ದೇಶದಲ್ಲೂ ಕೂಡ ದೇವರು ನಡೆಸುವುದಕ್ಕೆ ಸಾಧ್ಯ. ದೇವರಿಂದ ಆಗದೇ ಇರುವಂತ ಕಾರ್ಯ ಒಂದೂ ಇಲ್ಲ. ಅದಕ್ಕೆ ನೀವು ಮುಖ್ಯ. ಯು ಮಸ್ಟ್ ರೈಸ್. ಇವತ್ತು ಸಭೆ ಯಾವ ರೀತಿಯಾದ ಸಭೆಯಾಗಿದೆ? ಮಲಗಿಕೊಂಡಿರುವಂತಹ ಸಭೆ, ನಿದ್ರಾಹೀನವಾಗಿರುವಂತಹ ಸಭೆ, ದೇವರಿಗೋಸ್ಕರವಾಗಿ ಏನನ್ನಾದ್ರೂ ಮಾಡಬೇಕೆಂಬುದಾಗಿ ನೆನೆಸದೇ ಇರುವ ಸಭೆ. ಬಂದು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಅದರಲ್ಲಿ ದಶಮ ಭಾಗ ಕೊಡಬೇಕು, ಅದರಲ್ಲಿ ನಂಬಿಗಸ್ತಿಕೆ. ದೇವರು ಕೇವಲ ಹಣದಲ್ಲಿ ಮಾತ್ರ ದಶಮ ಭಾಗ ಕೊಡಬೇಕೆಂಬುದಾಗಿ ಕೇಳಿಲ್ಲ, ಎಲ್ಲದರಲ್ಲೂ ಕೂಡ ದಶಮ ಭಾಗ ಕೊಡಬೇಕೆಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದ್ರು. ಆ ಎಲ್ಲ ಎನ್ನುವುದರಲ್ಲಿ ನೀವು ಇದ್ದೀರಾ. ತಾನು ಕೊಟ್ಟಂತ ಮಕ್ಕಳಲ್ಲೂ ಎಂಬುದಾಗಿ ಇದೆ. ನೀವು ಕೊಟ್ಟಿದ್ದೀರಾ? ದೇವರಿಗೆ ಏನ್ ಮಾಡಿದ್ದೀರಾ? ಬಂದು ಕೂತುಕೊಂಡು ಸಂದೇಶವನ್ನು ಕೇಳಿ, ಒಳ್ಳೆ ಆಫರಿಂಗ್ ಅನ್ನು ಹಾಕಿ, ಒಂದಲ್ಲ 2 ಆಫರಿಂಗ್ ಹಾಕಿ, ಮನೆಯಲ್ಲಿ ಹೋಗಿ ಚೆನ್ನಾಗಿ ತಿಂದು ಹೋಗುವಾಗಲೇ ನೀನೇನ್ ಕೇಳುತ್ತೀಯ? ಇವತ್ತು ಎಲ್ಲಿ ಊಟ ಮಾಡಕ್ ಹೋಗೋಣ? ದೇವರಿಗೋಸ್ಕರವಾಗಿ ಏನನ್ನು ಕೂಡ ಮಾಡದೇ ಇರುವಂತ ಈ ರೀತಿಯಾದ ಒಂದು ಗ್ರೂಪ್ ಈ ಕಾಲಘಟ್ಟದಲ್ಲೂ ಇದೆ. ಯೋಚಿಸಿ ನೋಡಿ. ಅಂದು ಅಪೋಸ್ತಲರ ಕಾಲದಲ್ಲಿ ಒಂದು 12 ಅಪೋಸ್ತಲರುಗಳು ಯೆರೂಸಲೇಮನ್ನೇ ಕದಲಿಸಿದರು. ಎಲ್ಲೆಲ್ಲೆಲ್ಲ ಹೋದ್ರೂ ಅಲ್ಲೆಲ್ಲ ಕೂಡ ಕದಲಿಸುವಿಕೆ. ನಿಮ್ಮ ನನ್ನ ಮೂಲಕವಾಗಿ ದೇವರು ಅಂತಹ ಕಾರ್ಯವನ್ನು ಮಾಡಬೇಕು. ಕರ್ತನು ಬಯಸುತ್ತಾ ಇದ್ದಾರೆ. ಏನು ಮಾಡುವವರಾಗಿದ್ದೇವೆ? ಆ ಬೆಚ್ಚಗೆ ಉಂಟು ಮಾಡುವಂತ ಆ ಚಿಕ್ಕ ಹುಡುಗಿ ಯಾರು? ಕರ್ತನಿಗೋಸ್ಕರ ಎದ್ದೇಳುವಂಥವ್ರು ಯಾರು? ನಿಮ್ಮ ಮುಂಭಾಗದಲ್ಲಿ ಲಕ್ಷಗಟ್ಟಲೆ ಜನರಿದ್ದಾರೆ. ಇವರ ಮಧ್ಯದಲ್ಲಿ ಒಂದು ಜೀವನ ಬರುವುದು ಬೇಡವಾ? ಹಾಗಾದ್ರೆ ದೇವರಿಗೆ ಅವರು ಹುಡುಕುತ್ತಾ ಇರುವಂತಹ ಚಿಕ್ಕ ಹುಡುಗಿ ಕಾಣುತ್ತಿಲ್ಲ. ಆ ಹುಡುಗಿಯನ್ನು ದೇವರು ಹುಡುಕುತ್ತಲೇ ಇದ್ದಾರೆ. ಅವನು ಹೇಳುತ್ತಾನೆ 2ನೇ ವಾಕ್ಯದಲ್ಲಿ, ಹುಡುಕೋಣ,
ಇನ್ನೂ ಹುಡುಕುತ್ತಾನೆ. 3ನೇ ವಾಕ್ಯ ಹೇಳುತ್ತದೆ, ಒಬ್ಬ ಹುಡುಗಿಯನ್ನು ಕಂಡುಹಿಡಿದ. ಇವತ್ತು ದೇವರು ಇನ್ನೂ 2ನೇ ವಾಕ್ಯದಲ್ಲೇ ಇದ್ದಾರೆ. ಇನ್ನೂ 3ನೇ ವಾಕ್ಯಕ್ಕೆ ಬರಲಿಲ್ಲ. ಕಂಡುಹಿಡಿಯುವಂತಹ ಸ್ಥಳಕ್ಕೆ ಇನ್ನೂ ಬಂದಿಲ್ಲ. ಆ ಒಂದು ವ್ಯಕ್ತಿ ಯಾರು? ಆ ರಿವೈವಲ್ ಪರ್ಸನ್ ಯಾರು? ಮತ್ತೆ ಹೇಳುತ್ತೇನೆ, ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತವನ್ನು ಮಾಡಿ ನೀವು ಹೋಗಬಹುದು. ಯಾರೂ ನಿಮಗೆ ತಪ್ಪಾಗಿ ಹೇಳುತ್ತಿಲ್ಲ. ಆದರೆ ನೀವು ಅಭಿಷೇಕ ಆಗುವುದಕ್ಕೆ ಆಗುವುದಿಲ್ಲ. ಆ ಚಿಕ್ಕ ಹುಡುಗಿಯಾಗಿ ಮಾರ್ಪಡುವುದಕ್ಕೆ ಆಗುವುದಿಲ್ಲ. ಆ ಹುಡುಗನ ಹಾಗೆ ಮಾರ್ಪಡುವುದಕ್ಕೆ ಆಗುವುದಿಲ್ಲ. ನೀವು ಮಾರ್ಪಟ್ರೇನೆ ಈ ವಾಗ್ದಾನ ನಿಮಗೆ ನೆರವೇರುತ್ತದೆ. ನೀವು 1000ರಲ್ಲಿ ದೊಡ್ಡವನಾಗಿ ಮಾರ್ಪಡುತ್ತೀರಾ. ಚಿಕ್ಕವನಿಂದ ಒಂದು ಕುಲವಾಗುವುದು ಅಲ್ಪನಿಂದ ಇಲ್ಲ ಎಂದು ಅರ್ಥವಲ್ಲ. ಅದೇ ಎಷ್ಟು ದೊಡ್ಡ ಆಶೀರ್ವಾದ ನೋಡಿ. ಮರಿಯಳಿಗೆ ಯೇಸುವನ್ನು ಕೊಡಬೇಕೆಂಬುದಾಗಿ ಪರಲೋಕ ತೀರ್ಮಾನಿಸಿತು. ಅದೇ ದೊಡ್ಡ ಆಶೀರ್ವಾದ. ಆದರೆ ಅದನ್ನು ಹೆರುವಂತಹ ಜವಾಬ್ದಾರಿ ಯೋಸೇಫನು ಹಾಗೂ ಮರಿಯಳ ಕೈಯಲ್ಲೇ ಇತ್ತು. ಆದ್ದರಿಂದಲೇ ಬೈಬಲ್ ಹೇಳುತ್ತದೆ, ಆ ಮೊದಲನೆಯ ಮಗುವನ್ನು ಹೆರುವ ತನಕ ಯೋಸೇಫನು ಮರಿಯಳನ್ನು ಅರಿಯಲಿಲ್ಲ. ಅವನು ಮಾಡಬೇಕಾದದನ್ನು ಮಾಡಬೇಕು, ಆಗಲೇ ಮಗು ಬರುತ್ತದೆ. ಅದೇ ರೀತಿಯಾಗಿ ಈ ವಾಗ್ದಾನವು ನಿಮ್ಮಲ್ಲಿ ಮಗುವಾಗಿ ಹುಟ್ಟಬೇಕು ಅಂದರೆ ನೀವು 1000ರಲ್ಲಿ ಮಾರ್ಪಡಬೇಕಂದ್ರೆ ಇದು ಸಾಲುವುದಿಲ್ಲ. ಯು ಶುಡ್ ನೆವರ್ ಸ್ಯಾಟಿಸ್ಫೈ. ತೃಪ್ತಿ ಆಗಬೇಡಿ. ಓಡುತ್ತಾ ಇದ್ದೇವೆ, ಮಾಡುತ್ತಾ ಇದ್ದೇವೆ. ಎಷ್ಟು ಓಡುತ್ತಾ ಇದ್ದೇವೆ ಎನ್ನುವಂಥದ್ದು ಮುಖ್ಯವಲ್ಲ, ಹೇಗೆ ಓಡುತ್ತಾ ಇದ್ದೇವೆ ಎನ್ನುವಂಥದ್ದೇ ಮುಖ್ಯ. ಎಷ್ಟು ಕೂಟಗಳಿಗೆ ಹೋಗುತ್ತೇವೆ ಎನ್ನುವಂಥದ್ದು ಮುಖ್ಯವಲ್ಲ, ದೇವರು ಯಾವ ಕೂಟಕ್ಕೆ ಹೋಗುವುದಕ್ಕೆ ಹೇಳುತ್ತಾರೋ ಅಲ್ಲಿ ಹೋಗಬೇಕು. ಅದೇ ಬಹಳ ಇಂಪಾರ್ಟೆಂಟ್. ಇವತ್ತು ಸಭೆಯಲ್ಲಿ ದೇವರು ಎದುರು ನೋಡುವುದಕ್ಕೆ ಆರಂಭಿಸಿದ್ದಾರೆ. ನಿಮ್ಮ ಸಭೆಯಲ್ಲಿ ಈ ವಾಗ್ದಾನವನ್ನು ಎದುರು ನೋಡುವುದಕ್ಕೆ ಆರಂಭಿಸಿದ್ದಾರೆ. ಈ 3 ಕಾರ್ಯವನ್ನು ಖಂಡಿತವಾಗಿ ನೀವು ಮಾಡಬೇಕು. ಫಸ್ಟ್, ಗಾಸ್ಪೆಲ್. ನೀವು ಹೇಳಬೇಕಾದ ಒಂದು ಗಾಸ್ಪೆಲ್ ಇದೆ. ಇನಿ ಸುಮ್ಮನೆ ಇರುವಂತಹ ಕಾಲವಲ್ಲ. ನಾಮಾನನಿಗೆ ಹೇಳಬೇಕು. ಅಪೊಸ್ತಲರು 9:15. ಕರ್ತನು ಅವನಿಗೆ, ನೀನು ಹೋಗು. ಚೆನ್ನಾಗಿ ಗಮನಿಸಿರಿ. ಇದು ಈ ವಾಕ್ಯದ ನೆರವೇರುವುದಕ್ಕೆ ಕನ್ಫರ್ಮೇಷನ್. ಓದಿರಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಾಕ್ಯ. ಕರ್ತನು ಅವನಿಗೆ, ನೀನು ಹೋಗು. ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಪೌಲನು 1000ರಲ್ಲಿ ದೊಡ್ಡವನಾಗಿ ಮಾರ್ಪಡಬೇಕು ಅಂದರೆ, ಅಲ್ಪನು ದೊಡ್ಡ ಜನಾಂಗವಾಗಬೇಕು ಅಂದರೆ, ಕರ್ತನು ಅವನಿಗೆ ಕೊಟ್ಟಂತಹ ದರ್ಶನವನ್ನು ನೆರವೇರಿಸಬೇಕು. ಅನ್ಯ ಜನಗಳಿಗೂ ಅರಸರಿಗೂ ಇಸ್ರಾಯೇಲರಿಗೂ. ಇವತ್ತು ದೇವರು ನಿಮ್ಮನ್ನು ಹಾಗೆ ಇಟ್ಟಿದ್ದಾರೆ. ಈ ಒಂದು ಗುಂಪು, ಈ ಒಂದು ಸಭೆ ನೆನೆಸಿದ್ರೆ ದೇವರು ನಿಮ್ಮನ್ನು ಅರಸರುಗಳ ಮುಂದೆ ಹೋಗಿ ನಿಲ್ಲಿಸುವುದಕ್ಕೆ ಶಕ್ತರಾಗಿದ್ದಾರೆ. ಗಾಸ್ಪೆಲ್ ಹೇಳುವುದಕ್ಕೆ ದೇವರಿಂದ ಸಾಧ್ಯ. ಯು ಮಸ್ಟ್ ಬಿಲೀವ್. ನಂಬಬೇಕು. ಏನೋ ಸಂದೇಶ ಕೊಟ್ಟು ಹೋಗುತ್ತಾ ಇದ್ದಾರೆ ಎಂಬುದಾಗಿ ತಾತ್ಸಾರ ಮಾಡಿದ್ರೆ, ನನಗೆ ದೇವರು ಹೇಳಿಕೊಟ್ಟದನ್ನು ಹೇಳುತ್ತೇನೆ. ಎಚ್ಚರಿಕೆ ಯಾವಾಗಲೂ ಕೂಡ ಬೈಬಲ್ನಲ್ಲಿ ಉಂಟು. ಕರ್ತನು ನಿಮಗೆ ಕೊಟ್ಟಂತಹ ಈ ವಾಗ್ದಾನವನ್ನು, ಈಗ ಕೊಡುತ್ತಾ ಇರುವಂತಹ ಈ ಸಂದೇಶವನ್ನು ನೀವು ಅಸಡ್ಡೆ ಮಾಡಿದ್ರಿ ಅಂದ್ರೆ ದೇವರಿಗೆ ಯಾವಾಗಲೂ ಕೂಡ ಒಂದು ಅಭ್ಯಾಸ ಉಂಟು. ಈ ಕಂಬಳಿಯನ್ನು ತೆಗೆದು ಹಾಗೆ ಪಕ್ಕದಲ್ಲಿರುವವರ ಮೇಲೆ ಹಾಕುತ್ತಾರೆ. ಇದೇ ದರ್ಶನವನ್ನು ಇನ್ನೊಬ್ಬರಿಗೆ ಕೊಡುವುದಕ್ಕೆ ಅವರಿಗೆ ಬಹಳ ಹೊತ್ತು ಆಗುವುದಿಲ್ಲ. ನೀನು ಚಿಕ್ಕವನು, ನೀನು ಸೌಲನಾಗಿರಬಹುದು, ಗೋಲಿಯಾತನಿಗಿಂತ ಚಿಕ್ಕವನಾಗಿರಬಹುದು. ಕರ್ತನು ನಿಮ್ಮನ್ನೇ ಉಪಯೋಗಿಸಬೇಕೆಂದು ನೆನೆಸಿರಬಹುದು. ಆದರೆ ನೀವು ಸರಿಯಿಲ್ಲ ಅಂದ್ರೆ ನಿನಗಿಂತಲೂ ಚಿಕ್ಕವನಾದ ದಾವಿದನಿಂದ ದೊಡ್ಡ ಗೋಲಿಯಾತನನ್ನು ಬೀಳಿಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಸೊ ಇದು ನಿಮಗೆ ಒಂದು ಎಚ್ಚರಿಕೆ. ಯು ಮಸ್ಟ್ ಡೂ ಗಾಸ್ಪೆಲ್ ವರ್ಕ್. ಎರಡನೆಯದಾಗಿ, ಯು ಮಸ್ಟ್ ಬಿ ಸ್ಟ್ರಾಂಗ್ ಇನ್ ವರ್ಡ್ ಆಫ್ ಗಾಡ್. ನಿಮ್ಮ ಬಳಿ ಇರುವಂತಹ ದೇವರ ವಾಕ್ಯ ಅನೇಕರಿಗೆ ಹೋಗಬೇಕು. ಮೂರನೆಯದಾಗಿ, ಯು ಆರ್ ದ ರೀಸನ್ ಫಾರ್ ದ ರಿವೈವಲ್. ನೀವೇ ಉಜ್ಜೀವನಕ್ಕೆ ಕಾರಣರಾಗಿ ಇರುತ್ತೀರಾ. ಈ 3 ಕಾರ್ಯವನ್ನು ದೇವರು ನಿಮ್ಮ ಮೂಲಕವಾಗಿ ಮಾಡುತ್ತಾರೆ. ಗಾಸ್ಪಲ್, ವರ್ಡ್ ಆಫ್ ಗಾಡ್, ರಿವೈವಲ್. ಈ 3 ದೇವರು ನಿಮ್ಮ ಮೂಲಕವಾಗಿ ಮಾಡುತ್ತಾರೆ. ಈ 3 ಕೂಡ ಒಟ್ಟಾಗಿ ಸೇರುವಾಗ ನೀವು 1000ರಾಗಿ ಮಾರ್ಪಡುತ್ತೀರಾ. ಕರ್ತನ ಚಿತ್ತವಾದರೆ 1000 ಸಭೆ ಬರುತ್ತದೋ ಇಲ್ಲವೋ, 1000 ಸೇವಕರನ್ನು ದೇವರು ನಿಮ್ಮ ಮೂಲಕವಾಗಿ ರೂಪಿಸುತ್ತಾರೆ. ಕರ್ತನು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ.